ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 22ನೇ ತಾರೀಕು ಜುಲೈ 2024 ಸೋಮವಾರ. ಶ್ರೀ ಕ್ರೋಧಿನಾಮ ಸಂವತ್ಸರೆ, ದಕ್ಷಿಣಾಯನೆ, ಗ್ರೀಷ್ಮ ಋತು, ಆಷಾಢ ಮಾಸೆ, ಕೃಷ್ಣ ಪಕ್ಷದ ಪ್ರಥಮೀ ತಿಥಿ, ಶ್ರವಣ ನಕ್ಷತ್ರ, ಪ್ರೀತಿಯೋಗ, ಕೌಲವಕರಣ. ಇವತ್ತಿನ ಪಂಚಾಂಗ ಫಲ. ದುಷ್ಟ ಮುಹೂರ್ತ, ತೊಂದರೆಯ ಮುಹೂರ್ತ ಬೆಳಿಗ್ಗೆ 8:36 9 ಗಂಟೆ 27 ಮಧ್ಯಾಹ್ನ 12:51 1 ಗಂಟೆ 42 ಮಧ್ಯಾಹ್ನ 3 ಗಂಟೆ 24 ಸಂಜೆ 4 ಗಂಟೆ 15. ಏನು ಮಾತಾಡಲಿ ಮಕ್ಕಳೇ, ಯಾಕೋ ಮಾತು ಬರ್ತಿಲ್ಲ. ಬಂದು ಕುಳಿತಿದ್ದಾನೆ ಅಷ್ಟೆ. ಜೀವಚ್ಛವ ಶವವಾಗಿ ಜೀವ ಹೋಗ್ಬಿಟ್ಟಿದೆ. ಜೀವದ ಗೆಳೆಯ ಕರೆ ಮಾಡಿದ್ದ. ಒಂದ್ರ ಮೇಲೊಂದು ಆಘಾತಗಳು. 15 ದಿನದಿಂದ ಒಂದು ನಡೆದಂಥದ್ದು ಎಲ್ಲೂ ಹೇಳ್ಕೊಳ್ಳಿಕ್ಕಾಗಲಿಲ್ಲ. ತುಂಬ ಹೊತ್ತು ಮಾತಾಡ್ತಿದ್ವಿ. ತುಂಬ ಹೊತ್ತು ಕರೆ ಮಾಡಿದ್ದ. ಮಾತಾಡ್ತೀನೋ ಆಮೇಲೆ ಅಂತ ಹೇಳಿದೆ. ಹೋಗೋಕ್ ಮೊದಲು ಒಂದು ಪುಟ್ಟದಾಗ ಒಂದು ಮಾತು. ಹೋಗ್ಬಾರ್ದಿತ್ತು. ನಾನು ಹೇಳಿದ್ದೆ, ಅಷ್ಟಮಾಧಿಪತಿ ದಶೆ ಕಣೋ, ಯಾರೋ ತಲೆ ಕೆಡಿಸ್ಬಿಟ್ಟು ನಿನ್ನ ಒಂದು ಮೂವಿ ಮಾಡಿಸ್ಬಿಟ್ರು. ಇದು ನಿನ್ನ ಸಮಯ ಅಲ್ಲ. ಕುಜದಶೆ ಮುಗಿದ್ಮೇಲೆ ಮಾಡ್ಬೋದಿತ್ತು ನೀನು. ಮಿಥುನ ಲಗ್ನ ನೋಡಿ, ಕುಜ 12ನೇ ಮನೆ, ಗುರು 12ನೇ ಮನೆ, ಎವ್ರಿಥಿಂಗ್ ಕನೆಕ್ಟೆಡ್. 6ನೇ ಮನೇಲಿ ರಾಹು, ಕುಜರಾಹು ಸಂಧಿ, ಎವ್ರಿಥಿಂಗ್ ಕನೆಕ್ಟೆಡ್. ನೆಲೆಸ್ಲಿಕ್ಕಾಗಲಿಲ್ಲ ಮಗು. ಒಂದು ಹಂತದವರೆಗೂ ನೋವು ಸಹಿಸಿದ ಮನುಷ್ಯ ಮೌನಕ್ಕೆ ಜಾರಿ ಬಿಡ್ತಾನೆ. ಒಂಥರ ಅನಂತ ಮೌನಕ್ಕೆ ಜಾರಿ ಬಿಟ್ಟ ನನ್ನ ಗೆಳೆಯ. ತುಂಬ ಆತ್ಮೀಯ, ತುಂಬ ಕಷ್ಟಪಟ್ಟು ಮೇಲೆ ಬಂದವನು. ಇಬ್ಬರು ಒಂಥರ, ಅವನು ಆಗಲೇ ಕಾಲೇಜಲ್ಲಿ ನಾವು ಇರಬೇಕಾದಾಗಲೇ ಕ್ಯಾಮ್ರಾ ಆ್ಯಕ್ಷನ್ ಅಂತಿದ್ದ. ಏನು ಮಾತಾಡೋಣ ಮಕ್ಕಳೇ, ನಿಲ್ಲಿಸ್ಲಿಕ್ಕಾಗಲಿಲ್ಲ. ಮನೇಲಿ ಅನಾಹುತಗಳಿತ್ತು. ತುಂಬ ಒದ್ದಾಡ್ತಿದ್ದ. ಒಂದು ದೊಡ್ಡ ಮೂವಿ ಕೈ ಹಾಕ್ಬಿಟ್ಟು. ಕೇಳಿರ್ತೀರಿ, ಶಾಂತಂ ಪಾಪಂ, ಕರಿಮಣಿ, ತುಂಬ ಹಲವಾರು. ನನಗೊಂಥರ ಗೌರವ, ಖುಷಿ. ಅಂಥವ್ನು ಈಗ ಇತ್ತು. ಜರ್ಜರಿತ ಆಗ್ಬಿಟ್ಟಿದ್ದ. ನನ್ನ ನೋವು ಕೇಳಿಬಿಟ್ಟು ಧೈರ್ಯ ಹೇಳಿದ್ದೆ, ನೋಡ ಇಂಥ ಮನೆ ಇಂಥ ಬದುಕು ಇದ್ದಿದ್ದು, ಈ ಥರದ್ದೊಂದು ವ್ಯವಸ್ಥೆ ಮಾಡೋಕೆ ಹೋಗಿ 100 ಜನರಿಗೆ ನಾನು ಬದುಕಬೇಕು ಅಂತ ಯಾವತ್ತೂ ಆಸೆ ಪಟ್ಟವನಲ್ಲ. ಇಲ್ಲೂ ಕದಲ್ಸ್ಬಿಡ್ತು ವಿನೋದ್ ಅಂತ ತುಂಬ ಮಾತಾಡುತ್ತಿದ್ವಿ. ಹಿಂಗಾಗ್ಬಾರ್ದಿತ್ತು ಗುರುಗಳೇ ಅಂತಿದ್ದ. ರವಿ ಅಂತ ಕರಿಯಪ್ಪ ಅಂತಿದ್ದೆ ವಿನೋದ್ ಹತ್ರ. ಇಲ್ಲ ಗುರುಗಳೇ, ನೀವು ಸಾಧಿಸಿದ್ದೀರಿ ಅಂತಿದ್ದೆ. ನಾನು ಗುರುಗಳೇ ಅಂತಿದ್ದೆ. 2-3 ಸೀರಿಯಲಲ್ಲೂ ನನಗೊಂದು ಅವಕಾಶ ಕೊಟ್ಟಿದ್ದ, ಕರೆದಿದ್ದ. ಪುಟ್ಟ ಪಾತ್ರ ನನ್ನ ಮಟ್ಟಕ್ಕೆ. ಮತ್ತಿನ್ನೆರಡು ಬಾರಿ ಕರೆದಿದ್ದ. ನಾನು ಹೇಳಿದೆ, ನನಗೆ ಆಗೋಲ್ಲ ಕಣೋ, ಬೇಡ, ನನಗೆ ತುಂಬ ಹೆಸರು ಕಾಣಿಸ್ಕೊಳ್ಳೋದು ನನಗಿಷ್ಟ ಇಲ್ಲ. ನೀವು ಕಾಣಿಸ್ಕೋಬೇಕು ಅಂತಿದ್ದ. ಇಲ್ಲ ಕಣೋ, ವಿದ್ಯೆ ದೊಡ್ಡದು, ಶಾರದಾದೇವಿ ದೊಡ್ಡದು, ವಾಗ್ದೇವಿ ದೊಡ್ಡದು, ಬರಲ್ಲ ನನಗಿಷ್ಟ ಇಲ್ಲ. ಆ ಬಣ್ಣದ ಲೋಕ ಬೇರೆ, ನಮ್ಮ ಲೋಕ ವೈದಾಂತಿಕ ಲೋಕ ಬೇರೆ, ನಮ್ಮ ಸಿದ್ಧಾಂತಗಳು ಬೇರೆ. ಇದರ ಆಕರ್ಷಣೆಗಳು ನಮ್ಮನ್ನು ಪ್ರಕ್ಷುಬ್ಧ ಮಾಡಿಬಿಡ್ತವೆ. ಅದೇ ಸತ್ಯ ಏನೋ, ಅದೇ ನಿಜ ಏನೋ. ಯಾವುದೂ ನಿಜ ಅಲ್ಲ ಅನ್ನೋದು ನನ್ನ ನಂಬಿಕೆ, ಯಾವುದೂ ಇರೋದಿಲ್ಲ ಅನ್ನೋ ನನ್ನ ನಂಬಿಕೆ. ಸ್ವಲ್ಪ ಕಲ್ಲು ಮನುಷ್ಯನೇ ನಾನು. ಕೆಲವೊಂದನ್ನು ತೋರಿಸ್ಕೊಳ್ಳಲ್ಲ, ಆದರೆ ತಟ್ಕೊಳ್ಳಿಲ್ಲ. ಇದು ಮಾತಾಡಿದೆ, ಮಾಡ್ತೀನಿ ಅಂದೆ. ಏನಾಯ್ತು ಅಂದರೆ, ಇನ್ನೊಬ್ಬರು ಸಮಸ್ಯೆಯಲ್ಲಿದ್ದರು. ಅವ್ರ ಜೊತೆ ಅವತ್ತೇ ಫೋನ್ ಮಾಡಬೇಕಾದ್ರೆ 1.5 ಗಂಟೆ ಕುಳಿತುಬಿಟ್ಟೆ. ಶನಿವಾರ ಕೂಡ ದಿನ ಎತ್ಕೋತಿದ್ದಾನೆ, ಯಾಕೋ ರೀಚ್ ಆಗ್ಲಿಕ್ಕಾಗ್ತಿಲ್ಲ.
ಏನೋ ಗೊತ್ತಿಲ್ಲ, ಏನೋ ತಡೆ, ಎಲ್ಲರಿಗೂ ರೀಚ್ ಆಗ್ತೇನೆ. ನನಗೆ ಕೆಲವು ಫೋನ್ಗಳು ಬಂತು ಅಂದರೆ ಐ ಕಾಲ್ ದೆಮ್ ಬ್ಯಾಕ್. ಪರ್ಟಿಕ್ಯುಲರ್ಲಿ ನನ್ನ ಪರ್ಸ್ನಲ್ ಒಂದು ನಂಬರ್ ಇದೆ. ಏನಿದಾರೋ, ಹೇಗಿದ್ದಾರೋ, ತುಂಬ ಕೆಲವರು ಇದ್ದಾರೆ, ಒಂದು 4 ಜನ. ಅದರಲ್ಲಿ ಇವನು ಒಬ್ಬ. ಯಾವತ್ತೂ ನನ್ನ ಹತ್ರ ಸಹಾಯ ಬಯಸಿದವನಲ್ಲ, ನಾನು ಸಹಾಯ ಪಡೆದವನಲ್ಲ ಕಾಲೇಜ್ ಡೇಸಿಂದಲೂ. ಆಮೇಲೆ ಆಫ್ಟರ್ 10 years ಆತ ದೊಡ್ಡವನಾಗ್ತಾನೆ, ನಮಗೆ ಪರಿಚಯ. ನಾನು ದೊಡ್ಡವನಾಗ್ತೇನೆ, ನನ್ನ ಪರಿಚಯ. ಇಟ್ಸ್ ಲೈಕ್ ಗುರು ಶಿಷ್ಯರ ಸಂಗಮ. ಒಬ್ಬರು ಮೀರಿದೊಂದು ಹೆಸರು. ಚಿಕ್ಕ ಮಕ್ಕಳು ಪುಟ್ಟ, ಸುಮಾರು ಕಡಿಮೆ ಅಂದರೂ ಒಂದು 500 ಜನ ಅವನ ಸಂಸ್ಥೆನಲ್ಲಿ, ಅವನ ಒಂದು ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡ್ತಿದ್ದಿತ್ತು ಮಕ್ಕಳೇ. 500 ಜನಕ್ಕನ್ನ ತುಂಬ ದೊಡ್ಡ ಕನಸುಗಳು ಕಂಡಿದ್ದ. ನಾನು ಹೇಳ್ತಿದ್ದೆ, ನಿಂದು ಕಿಂಗ್ ಮೇಕರ್ ಲಗ್ನ ಕಣೋ, ಮಿಥುನ ಲಗ್ನ, ದುಡುಕ್ಬೇಡ ಕಣೋ, ನೀನು ಇದೇ ಲೈನಲ್ಲಿ ಹೋಗು. ಮಾಧ್ಯಮ, ಗುರು, ಹೆಸರು ಪಡಿತೀಯ, ನನ್ನ ಮಾತು ಕೇಳು, ಹೆಸರು ಪಡಿತೀಯ ನೀನು ಅಂತ. 1975 ಮಾರ್ಚ್. ತುಂಬ ಚರ್ಚೆಗಳು ಮಾಡ್ತಿದ್ವಿ ಯಾವಾಗಲಾದರೂ. ನೇರ ಭೇಟಿಗಿಂತ ಹೆಚ್ಚಾಗಿ ಫೋನಲ್ಲೇ ಗಂಟೆಗಟ್ಟಲೆ, ರಾತ್ರಿ 12-1 ಗಂಟೆವರೆಗೂ ಮಾತಾಡ್ತಿದ್ವಿ. ಬೇರೆ ಬೇರೆ ವಿಚಾರಗಳು. ಯಾಕೋ ಕರಳಿಂಡುತ್ತೆ ಮಕ್ಕಳೇ, ಆಗ್ಲಿಲ್ವಾ? ನಾನು ಅದಕ್ಕೆ ಹೇಳಿದ್ವಿ, ಒಂದು ಹಂತದವರೆಗೂ ನೋವು ಸಹಿಸಿದ ಮನುಷ್ಯ ಮೌನಕ್ಕೆ ಜಾರು ಬಿಡ್ತಾನೆ. ಯಾಕೋ ಅವ್ನು ತಡ್ಕೊಳಕ್ಕಾಗ್ಲಿಲ್ಲ ಆ ನೋವು. ಚಕ್ರಬಡ್ಡಿಗಳು ಇದೆ, ಅದೊಂದು ಮೆಡಿಯಾ ಅನ್ನೋದೊಂದು ಮಾಯ. ನಾನು ಅದಕ್ಕೆ ಹೇಳ್ತಿರ್ತೇನೆ, ತುಂಬ ಹೆಸರು ಬೇಡ ಮಕ್ಕಳೇ, ಕೊಂದಾಕ್ಬಿಡುತ್ತೆ. ನಮ್ಮ ಪರಿಧಿಯಲ್ಲಿ ನಾವು ಇರಬೇಕು ಮಕ್ಕಳೇ. ನಾನು ಅದಕ್ಕೆ ಇದೆಲ್ಲ ಬಿಟ್ಟು ಹೋಗ್ಲಿಕ್ಕೆ ನಮ್ಮ ಗುರುಗಳ ಜೊತೆಲಿ ನಿಂತು ಬಿಟ್ಟಿದ್ದೇನೆ. ನನಗೆ ಸಾಕಾಗ್ಬಿಟ್ಟಿದೆ ನಿಜವಾಗ್ಲೂ. ನಾನು ಕೂಡ ಇಂಥದ್ದೊಂದು ಜಾರಿ ಬಿಟ್ಟಿದ್ದೆ ಮೌನಕ್ಕೆ. ಸಮಾಧಾನ ಮಾಡಿದ್ದ, ನೀವ ಆಗ್ಬಿಡುತ್ತೆ. ತುಂಬ ಒಂಥರ ಫ್ರೋಸನ್ ಶೋಲ್ಡರ್ ಆಗ್ಬಿಟ್ಟಿದೆ, ಸಿಯಾಟಿಕ ಆಗ್ಬಿಟ್ಟಿದೆ, ಸ್ಪಾಂಡ್ಯಾಲಿಟಿಸ್ ಆಗ್ಬಿಟ್ಟಿದೆ, ಸ್ಲಿಪ್ ಡಿಸ್ಕ್ ಆಗ್ಬಿಟ್ಟಿದೆ. ಎಲ್ಲೂ ಹೇಳ್ಕೊಂಡಿಲ್ಲ, ಹೇಳ್ಕೊಳಕ್ಕಾಗಲ್ಲ. ನಮ್ಮ ಸ್ಥಾನ ನಾವು ಅಷ್ಟು ಒದ್ದಾಡಿ ಕಷ್ಟಪಟ್ಟು ಪಡೆದಿರ್ತೇವೆ. ಎಲ್ಲೋ ಒಂದು 1000 ಮಂದಿ ಆದ ಕಳ್ಕೊಂಡಿದ್ದಕ್ಕಿಂತ ಆದ ನೋವುಗಳು, ವ್ಯಕ್ತಿಗಳು ಮಾತಾಡಿದ ಮಾತುಗಳು. ನೀನು ಹೇಗಾದ್ರೂ ಹೋಗು, ನಮಗೆ ನಮ್ಮ ದುಡ್ಡು ಬೇಕು, ಹೇಗಾದ್ರೂ ಕೊಡು, ನಿನ್ನ ಹೆಂಡತಿನ ಅಡ ಇಟ್ಟು ಕೊಡು ಅಂದ್ಬಿಟ್ರು ಮಕ್ಕಳೇ. ನನ್ನ ಹೆಂಡತಿ ಮಾಂಗಲ್ಯ ಚೈನನ್ನ ನೀವು ನಂಬಲ್ಲ ಮಗು, ಮಾತಾಡದೆ ಹೀಗಿಟ್ಟು ಹೀಗೇ ಬಿಚ್ಚಿ ಅರಿಶಿನದ ದಾರದಲ್ಲಿ ಕಟ್ಟಿ, ಹಾಗೆ ನನಗೆ ಗೊತ್ತಿಲ್ಲ, ತಗೊಂಡೋಗಿ ಅಡ ಇಟ್ಟುಬಿಟ್ಟು ತಗೊಬಂದು ದುಡ್ಡು ಕೊಟ್ಟು, ನಾನು ಎಲ್ಲಿ ತಗೊಂತ ಪುಟ್ಟ ಇದು, ನೀವು ತಗೊಂಡೋಗಿ ಕೊಟ್ಬಿಡಿ ಅಂತ ನಿಂತಿದ್ದ ಆಕೆನೆ. ಹೋದ್ರೆ ಹೋಗ್ಲಿ, ನೀವು ಇದ್ದೀರಿ, ಹೋದ್ರೆ ಹೋಗ್ಲಿ. ಅಪ್ಪ ಬಂದು ಕೂತ್ಕೊಂಡ್ರು. ನಾನು ನಿಜವಾಗ್ಲೂ ಹೇಳ್ತೇನೆ, ಸ್ನೇಹಿತರುಗಳು ಕಡಿಮೆ. ಯಾಕಂದ್ರೆ ಒಂದು ಹಂತಕ್ಕೆ ಹೋದ್ಮೇಲೆ ನಮ್ಮ ವಿಚಾರಧಾರೆಗಳು, ಚಿಂತನೆಗಳು ಬೇರೆ ಇರುತ್ತೆ. ನಿಮಗೆ ಬೋರ್ ಆಗ್ಬಿಡುತ್ತೆ. ನನ್ನ ಸ್ನೇಹಿತರಿಗೂ ನಾನು ಬೋರ್ ಆಗ್ಬಿಡ್ತೇನೆ. 10 ನಿಮಿಷದ ಮೇಲೆ ಆಗೋಲ್ಲ, ಅವರು 10 ನಿಮಿಷದ ಮೇಲೆ ನನಗೆ ಆಗೋಲ್ಲ. ಅವ್ರದ್ದು ಅದೇ ಸಮಸ್ಯೆಗಳು ಮಾತಾಡ್ತಿರ್ತಾರೆ. ಲಕ್ಷಾಂತರ ಸಮಸ್ಯೆಗಳಿಗೆ ದಾರಿ ತೋರಿಸೋನೇ ಸಮಸ್ಯೆ ಸುಳಿಲ್ ಬಿದ್ದಾಗ ಒಂಥರ ಕತ್ತಲಾಗ್ಬಿಡುತ್ತೆ. ನಿಜವಾಗ್ಲೂ ಕತ್ತಲಲ್ಲಿ ಜಾರ್ಬಿಟ್ಟಿದೆ. ಮೊಟ್ಟ ಮೊದಲ ಬಾರಿಗೆ ಭಯ ಬಂದಿದ್ದು ಒಂದೇ, ನನಗೆ ಯಾರ ಮೇಲೆಯೂ ಭಯ ಬರಲಿಲ್ಲ, ನನ್ನ ಪತ್ನಿಯ ಗತಿ ಏನು ಅಂತ. ಅಕಸ್ಮಾತ್ ನನಗಾದರೆ, ಹೆಚ್ಚು ಕಡಿಮೆ ಆಗ್ಬಿಟ್ರೆ, ನನ್ನ ಪತ್ನಿಗೆ ಯಾರು ಇರ್ತಾರೆ ಅನ್ನೋದೊಂದಷ್ಟೇ ಭಗವಂತ. ಆ ಮಗು ಕುತ್ತಿಗೆಯಲ್ಲಿ ಕರಿಮಣಿ. ಏನೋ ಯಾವುದೋ ನಿಮ್ಮ ಪ್ರೀತಿ ಇರ್ಬೋದು, ನಿಮ್ಮ ಆಶೀರ್ವಾದ ಇರ್ಬೋದು, ಸಮಥಿಂಗ್ ಸ್ಟಾಪ್ಡ್. ಏನೂ ಆಗಲಿಲ್ಲ ನನಗೆ. ಆತ್ಮಹತ್ಯೆ ಆಲೋಚನೆ ನನಗೆ ಬರಲಿಲ್ಲ, ಬರುವುದೂ ಇಲ್ಲ, ಬರುವುದಿಲ್ಲ. ಅದು ನನ್ನಮ್ಮ ನನಗೆ ಹೇಳ್ಕೊಟ್ಟಂಥ ಪಾಠ. ಯಾಕಂದ್ರೆ ನನ್ನಮ್ಮ ನೋಡಿದ ಎತ್ತರ ಯಾರೂ ನೋಡಿಲ್ಲ ನಮ್ಮ ಕುಟುಂಬದಲ್ಲಿ. ನಮ್ಮಮ್ಮ ಬದುಕಿದಂಥ ಕೆಳಸ್ತಾಯಿಯೂ ಯಾರೂ ಬದುಕಲಿಲ್ಲ. ನನ್ನ ತಂದೆ, ನನ್ನ ಅಜ್ಜ, ತುಂಬ ಧೀಮಂತ ಶಕ್ತಿಗಳು. ಅದನ್ನು ಹೇಳ್ಕೊಟ್ಟಿತ್ತು ಅಮ್ಮ. ಇದಕ್ಕೆ ಮೀರಿದ್ದು ಏನೂ ಇಲ್ಲ ಅಂತ ಅಂದ್ಕೊಳ್ಳೋ ಅಂತ. ಮತ್ತೆ ಬರುತ್ತೆ ಕಾಲಚಕ್ರ ಅಂತ. ಈ 15 ದಿನದ ಹಿಂದ್ಗಡೆ ಒಂದು ಅವಸಾನ, ತುಂಬ ಹತ್ತಿರದ್ದು. ಸಾವಿಗೂ ಹೋಗಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಗೊತ್ತಾ ಮಕ್ಕಳೇ. ಪುಟ್ಟ ಮಗು ಸಾವು. ಅದೆಷ್ಟು ನಾನು ಒಳಗಡೆ ನೊಂದ್ಕೊಂಡು ಹೇಳೋಕ್ಕಾಗಲ್ಲ ನಮ್ಮ ತಾಯಿಗೆ. ಇವ್ರ ಕಡೆಯವರ, ನಮ್ಮವರ, ಇವ್ರ ಮಗುನ ಇವ್ರ ಮನೆಯವ್ರ ಅಂದ್ಬಿಡ್ತಾರೆ. ಎಲ್ಲೂ ಹೇಳೋಕ್ಕಾಗಲ್ಲ. ಇಲ್ಲ, ನಮಗಿಲ್ಲ, ಅಳಲಿಕ್ಕೂ ಅಧಿಕಾರ ಇಲ್ಲ. ನಂಬ್ತೀರಾ? ನೋಡಿ, ಗುರು ಪೌರ್ಣಮಿ
ಸಾಮಾನ್ಯವಾಗಿ ಬನ್ನಿ ಏನಾದರೂ ಕೊಡ್ತೇನೆ ಮಾಡ್ತೇನೆ, ಏಕೋ ಗೊತ್ತಿಲ್ಲ ಬಾಯಿ ಕಟ್ಟಾಕ್ಬಿಡ್ತು ನನಗೆ. ಏನೂ ಹೇಳದೆ ಕುಳಿತುಕೋಬಿಟ್ಟೆ, ಯಾರನ್ನೂ ಕರೆದಿಲ್ಲ, ಏನೂ ಬೇಡ ಅನ್ನಿಸ್ತು ನೋಡಿ. ಇಂಥದ್ದೊಂದು ದುರಂತವೇ ಮಕ್ಕಳೇ. ಹಂಚ್ಕೊಂಡು ನಾನು ಮೊನ್ನೆ ತಾನೇ ಹೇಳಿದೆ, ಹತ್ಯೆ ಆತ್ಮಹತ್ಯೆ, ಹೋಗ್ರೋ ಬದುಕಿದ್ರೆ ಬದುಕದಷ್ಟು ದಿನ ಅಂತ. ಎಲ್ಲ ಬಿಟ್ಟು ಪರವಾಗಿಲ್ಲ, ಏನಾಗ್ಬಿಡುದು, ಎಲ್ಲ ಕೊಟ್ಬಿಡೋಣ, ನನ್ನ ಹತ್ರ ಏನಿಲ್ಲ, ಹೋಗ್ರೋ, ಯಾವುದು ಬೇಡ, ಮರಳಿ ಕಟ್ಟೋಣ, ಏನಾದ್ರೂ ಒಂದು ಇದೆ ದಾರಿ. ಆತ್ಮ ನನ್ನ ಸಾವಿಗೆ ಯಾರೂ ಕಾರಣರಲ್ಲ, ನನಗೆ ಗೊತ್ತಿದೆ. ಅವನು ತಿಂದ ನೋವು ಬಾಧೆ ಆಗ್ತಿಲ್ಲ ಸರ್, ಈ ಪ್ರೆಷರು, ಎಲ್ಲರಿಗೂ ಅಡ್ವಾನ್ಸ್ ಕೊಟ್ಬಿಟ್ಟಿದ್ದೇವೆ, ಹೋಗ್ಬಿಡ್ತಾರೆ ಸರ್ ಕಲಾವಿದರು, ನನ್ನ ನಂಬ್ಕೊಂಡಿದ್ದಾರೆ ಸರ್. ಮೂವಿ ತೆಗಿಲಿಕ್ಕೆ ಹೋಗ್ಬಾರ್ದಿತ್ತು ನೋಡಿ. ದಶಾಭುಕ್ತಿಗಳು ಕರ್ಕೊಂಡು ಬರ್ತವೆ ಮಕ್ಕಳೇ. ಅಷ್ಟಮಾಧಿಪತಿ ದಶೆ, ಅವನಿಗೆ ಕುಜ ನೋಡಿ. ಗುರು 12 ಮನೇಲಿ ಹಸ್ತಂಗತ, ಕುಜ ಈಗ ಅಲ್ಲೇ ಇದ್ದಾನೆ, ರಾಹು ದೃಷ್ಟಿ ಬೇರೆ. ಏನು ತಪಸ್ಸು ಬಿಟ್ನೋ, ಏನು ಹಾಕೋಬಿಟ್ನೋ ಮಗು. ಫೋನ್ ಮಾಡ್ದೆ, 2 ನಿಮಿಷ ಮಾತಾಡ್ತೀನೋ ವಿನೋಜ್ಜಿ, ಮಾತಾಡ್ತೀನಿ ಅಂದೆ. ಆಯ್ತು ಗುರುಗಳೇ ಅಂತ. ಅಂಥದ್ದೇನೂ ಇರಲಿಲ್ಲ ಮಕ್ಕಳೇ. ಮನುಷ್ಯ ತುಂಬಾ ನೋವುಗಳಿಗೆ ಮೌನ ಜಾರಿ ಬಿಡ್ತೇವೆ ಮಕ್ಕಳೇ. ಏನು ಅಂತ ಮಾತಾಡ್ಲಿ ಮಕ್ಕಳೇ, ಏನು ಅಂತ ಮಾತಾಡ್ತೇವೆ. ದಯಮಾಡಿ ಇಂಥ ನಿರ್ಧಾರಗಳು, ಅದಕ್ಕೆ ಹೇಳ್ತಿದ್ದೇನೆ ಕುಜರಾಹು ಸಂಧಿ, ನಿಮ್ಮ ಮನಸ್ಸು ನೋಡಿ, ಇದು ಒಂಥರ ಆಗ್ತಿಲ್ಲ. ಏನ್ ಮಾಡ್ತಿದ್ದೀವಿ? ಯಾರನ್ನು ದೂಷಿಸೋದು? ಯಾರನ್ನು ದೂಷಿಸೋಕಿಲ್ಲ, ಯಾರಿಂದಲೂ ನಿರೀಕ್ಷಿಸ್ಲಿಕ್ಕೂ ಇಲ್ಲ. ಇಷ್ಟೇ ಬದುಕು, ಇಷ್ಟೇ ಹೇಳಬಲ್ಲೆ. ಇರ್ಲಿ, ನಿಮ್ಮ ಸುತ್ತಮುತ್ತ ಈ ತರದ ಪ್ರಸಂಗಗಳು ನಡೀತವೆ ಮಕ್ಕಳೇ. ಜಾಸ್ತಿ ಕುಜರಾಹು ಬಹುದೊಡ್ಡ ದೊರೆಯೋರ್ವರೆಗೂ ಕಂಟಕವಿದೆ, ಇದೆ. ತುಂಬ ದೊಡ್ಡ ಅನಾಹುತಗಳ ಸರಮಾಲೆಯೊಂದು ಕಾಣಿಸುತ್ತಿದೆ. ಜಾಗೃತಿಯಾಗಿರ್ಬೇಕು. ದೊರೆಮಟ್ಟದ ವ್ಯಕ್ತಿಗಳು, ಖ್ಯಾತಿ ಪ್ರಖ್ಯಾತಿ ಸುಖ್ಯಾತಿ, ಮಾಧ್ಯಮದಲ್ಲಿರೋರು ಜಾಗೃತಿಯಾಗಿರಿ. ಅದರಲ್ಲೂ ವೃಷಭ ರಾಶಿ ಇನ್ನೊಂದು ಅಂತೆಲ್ಲ ಹೇಳ್ತಿದ್ದೆ. ಇಟ್ಸ್ ಬಿನ್ ಡಿಸ್ಟರ್ಬ್ಡ್. ಜಾಗೃತಿ ಮಕ್ಕಳೇ. ಏನ್ ಮಾಡೋಣ? ಸಾವನ್ ತಡೆಯುವ ಶಕ್ತಿ ನಾವಿದ್ರೆ ನಾವು ದೇವರಾಗ್ಬಿಡ್ತಿದ್ದೆ. ದೇವರಿಗೆ ಇಲ್ಲ ಮಕ್ಕಳೇ. ನಾನು ಆಗಾಗ ಹೇಳ್ತಿರ್ತೇನೆ, ನಾವು ನಿತ್ಯ ಪೂಜಿಸುವ ಗುರುವು, ನಾವು ನಿತ್ಯ ಆರಾಧಿಸುವ ದೇವರೂ ಕೂಡ ಆತ್ಮಹತ್ಯೆ ಮಾಡಿಕೊಂಡು ಬಿಟ್ಟ ಅಂತ. ದೇವ ರಹಸ್ಯ, ಗುರು ರಹಸ್ಯ ಅಷ್ಟೇ. ನಮ್ಮ ಪಾಲಿಗೆ ಅಷ್ಟೇನು. ಆತ ಒಂದು ಗೋಡೆ ಮೇಲಿನ ಫೋಟೋನೆ, ದ ಜೆಂಟಲ್ಮ್ಯಾನ್, ದ ಮೋಸ್ಟ್ ಜೆಂಟಲ್ಮ್ಯಾನ್. ನೀವು ನಂಬಲ್ಲ, ಎಷ್ಟೋ ಜನ ಕಲಾವಿದರಾಗಬೇಕು ಅಂತ ಬಂದರೆ ನಾನು ಆತನ ನಂಬರ್ ಬರ್ಕೊಡ್ತಿದ್ದೆ. ಸ್ವಚ್ಛಂದ ಬದುಕು, ಶುದ್ಧ ಬದುಕು. ಯಾಕಂದರೆ ಮಾಧ್ಯಮ, ಕಲಾ ಮಾಧ್ಯಮ ಅಂದ್ರೇ ಅಲ್ಲೊಂದು ಬೇರೆ ರೀತಿಯ ಆಲೋಚನೆಗಳು. ನಾನು ನೋಡಿದ ಹಾಗೆ ದೇ ಯೂಸ್ ಟು ಫೀಲ್, ಆ ಕಲಾವಿದರು ಭದ್ರತೆ, ಅದರಲ್ಲೂ ಹೆಣ್ಮಕ್ಳು, ಅವ್ರ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಬೇಕು ಅಂತ. ನನ್ನ ಪ್ರೀತಿಯ ಗುರುಗಳು TN ಸೀತಾರಾಮ್ ಅವ್ರ ಹತ್ರ ಇದ್ದಂಥ ನನ್ನ ಸ್ನೇಹಿತ, ಅವರ ಪಟ್ಟ ಶಿಷ್ಯ. ಕಡಿಮೆ ಅಂದ್ರೂ ಒಂದು 10-20 ವರ್ಷ ಅವರ ಜೊತೆಲೆ ಕೆಲಸ ಮಾಡತ್ತಂತವ. ತಾನೇ ಹೊರಗಡೆ ಬಂದು ಒಂದು ಸೀರಿಯಲ್ ತಗೊಂಡು ಕಲರ್ಸಲ್ಲಿ, ETV ಕಲರ್ಸು, ಇನ್ನೊಂದು ಎಷ್ಟು ಶುದ್ಧ ಪ್ರಾಮಾಣಿಕ ನನಗೆ ಗೊತ್ತಿದೆ. ಆತನ ಸೀರಿಯಲ್ಸ್ ಅಂಥದ್ದೊಂದು ಒಳ್ಳೆ ಹೆಸರು ಕೊಟ್ಟಿದೆ, ಒಳ್ಳೆ ಹೆಸರು. ಕಲಾವಿದನ ಕೇಳಿ ನೋಡಿ ಕುಗ್ಗೋಗ್ಬಿಟ್ಟಿರ್ತಾರೆ. he was like a brother, he was like a father, he was like a friend. ಯಾವತ್ತೂ ತಪ್ಪಾಗಿ ನೋಡಿದಂಥವನಲ್ಲ. ಎಲ್ಲೋ ಸೂಚನೆ ಕೊಟ್ಟಿತ್ತು, ಕುಗ್ಗಿ ಹೋಗಿದ್ದ. ಸುಮಾರು ವರ್ಷಗಳ ಹಿಂದ್ಗಡೆಯೇ ಒಂದು ಪಾರ್ಟ್ನರ್ ತೀರ್ಕೊಂಡಿದ್ದ. ಆ ಪ್ರೊಡಕ್ಷನ್ ಹೌಸ್ ನೋಡ್ಕೊಳ್ತಿದ್ದಂಥ ಪಾರ್ಟ್ನರ್. ಅಲ್ಲಿಂದಲೇ ಕೆಲವೊಂದು ಇಕ್ಕಟ್ಟುಗಳು ಶುರು ಆಯಿತು. ಎಚ್ಚರಿಕೆ ಕೊಟ್ಟಿದ್ದೆ, ನೋಡ್ಕೋ ವಿನೋದ್, ದೀಪು ಬೇರೆ ಹೋಗ್ಬಿಟ್ಟ, ನೋಡ್ಕೊಳ್ಳೋ ಅಂತ. ಏನೂ ಮಾಡೋಕ್ಕಾಗಲ್ಲ ಮಕ್ಕಳೇ. ಇದು ನಮಗೆ ಬೇಕಿರಲಿಲ್ಲ. ತಾನಾಗಿ ಕರೆದಿದ್ರು ನಾನು ಒಪ್ಕೋತಿದ್ದೆ. ತಾನಾಗಿ ಪ್ರಕೃತಿ ಕರೆದಿದೆ. ಚಿಕ್ಕ ವಯಸ್ಸೆ, 1975. ಯೋಚನೆ ಮಾಡಿ ನೋಡಿ, ಇನ್ನು 49. ಜಸ್ಟ್ ನೆಕ್ಸ್ಟ್ ಮಾರ್ಚ್ ಬಂದರೆ 50.
ತುಂಬ ಕಾರ್ಯ ಚಟುವಟಿಕೆ, ತುಂಬ ಕನಸುಗಳು ಕಟ್ಟಿದ್ದ, ತನ್ನದೇ ಒಂದು ಅಕಾಡೆಮಿ ಮಾಡಬೇಕು, ಏನೇನೋ ಹೇಳ್ತಿದ್ದ. ಏನ್ ಮಾಡೋಣ ಮಕ್ಕಳೇ, ಅವನ್ ಸ್ಟಾಪ್ ಬಂತು. ಅದೊಂದು ಕಾರಣ ಅಷ್ಟೆ. ಏನೋ ಒತ್ತಡ, ಇನ್ನೊಂದು ದ ಡೆಸ್ಟಿನಿ ವಾಸ್. ಅಷ್ಟೇ ಇದ್ದಿದ್ದು, ಅಷ್ಟೇ ಅನ್ಕೋಬೇಕು ಮಕ್ಕಳೇ, ಏನೂ ಮಾಡ್ಲಿಕ್ಕಾಗಲ್ಲ ಖಂಡಿತ. ಸೊ ಜಾಗ್ರತೆ. ನಿಮ್ಮನ್ನು ಕೂಡ ಈ ಥರದ್ದು ಭಾವುಕತನಕ್ಕೆ ನಾನು ಅದಕ್ಕೆ ಹೇಳ್ತಿರ್ತಾನೆ, ಕ್ರೋಧೋನ್ಮತ್ತ ವ್ಯಕ್ತಿ ಅತಿ ಕ್ರೋಧಂ ಸರ್ವನಾಶಂ, ಅತಿ ದುಃಖಂ ಸರ್ವನಾಶಂ. ತುಂಬಾ ಕ್ರೋಧೋನ್ಮತ್ತ ವ್ಯಕ್ತಿ ಹತ್ಯೆ ಮಾಡಿಬಿಡ್ತಾನೆ. ತುಂಬ ದುಃಖ ತಪ್ತ ವ್ಯಕ್ತಿ ತನ್ನನ್ನು ಆತ್ಮಹತ್ಯೆ ಕರ್ಕೊಂಡು ಹೋಗ್ಬಿಡ್ತಾನೆ. ಈ ಥರದ್ದು ನಿಮ್ಮ ಸುತ್ತಮುತ್ತ ಈ ಥರದ ಕುಜರಾಹು ಸಂಧಿ ನೋಡ್ತಿದೆ. ಆಯುಷ್ಕಾರಕ ಶನಿ ಬೇರೆ ವಕ್ರ. ಜಾಗ್ರತೆ ಮಕ್ಕಳೇ, ನನ್ನ ಮಾತು ಕೇಳಿ, ನಿತ್ಯ ನಿಮ್ಮ ಕರ್ತವ್ಯ ಮಾಡಿ. ಏನು ಬಂದರೂ ಬಂಡ ಧೈರ್ಯಕ್ಕೆ ನಿಂತ್ಕೋಬೇಡಿ. ನೀನು ಕರೆದಾಗೆ ಬರ್ತೇನೆ ರಾಮ, ನೀನು ಕರೆದಾಗ ನೀವಾಗಂತ ಒಂದು ಪ್ರಯತ್ನ, ಆಲೋಚನೆಗಳು ಜಾಸ್ತಿ ಆಗುತ್ತೆ ಮಕ್ಕಳೇ, ಬರುತ್ತೆ ಮಕ್ಕಳೇ. ನಮ್ಮನ್ನು ಬೆದರಿಸ್ತಾರೆ, ನಮ್ಮನ್ನು ತುಳಿತಾರೆ, ಮಾಡಿದ್ದಾರೆ ಮಕ್ಕಳೇ. ತುಂಬ ನೊಂದಿದ್ದೇನೆ, ನೋಡಿದ್ದೇನೆ, ಅನುಭವಿಸಿ ನಾನು ಹೇಳ್ತಿದ್ದೇನೆ. ನನಗೆ ಆಗ ನಮ್ಮಮ್ಮ ಹೇಳ್ಕೊಟ್ಟು ಹೋದಂಥ ಮಾತು, ಅಮ್ಮ ತೀರಾ ಕೆಟ್ಟಾಗ ನನ್ನನ್ನು ನೆನೆಸ್ಕೊಳ್ಳೋ ಅಂತ. ನನ್ನ ಅಮ್ಮನಷ್ಟು ಕೆಟ್ಟವಳು ಇನ್ಯಾರೂ ಇಲ್ಲ. ನನ್ನ ಅಮ್ಮನ ಜೀವನದಲ್ಲಿ ನಡೆದಷ್ಟು ಬಿರುಗಾಳಿಗಳು ಇನ್ಯಾರ ಜೀವನದಲ್ಲಿ ನಾನು ಬದುಕಿದ್ದಾಗೆ ನೋಡಿದ್ದಿಲ್ಲ. ಹೌದು, ಅಮ್ಮನೇ ಇಲ್ಲದೆ ಬದುಕು ಕಟ್ಟಿದವಳು. ನನ್ನ ಅಪ್ಪನಂತ ದಡ್ಡನನ್ನ ಪಕ್ಕದಲ್ಲಿ ಇಟ್ಕೊಂಡು ಪೆದ್ದನನ್ನ ಜೀವನ ಕಟ್ಟಿದವಳು. ತುಂಬಾ ಬುದ್ಧಿವಂತರು, ಶ್ರೀಮಂತರು, ಒಡ ಹುಟ್ಟಿದವರು. ಇದ್ಲು ಅಮ್ಮ. ತುಂಬ ಎಲ್ಲ ಜಾರಿ ಹೋದಾಗ ನಾನು ನೆನೆಸ್ಕೊ ಅಂತ ಅಮ್ಮ ಹೇಳ್ತಿದ್ಲು. ನಿಮ್ಮ ಜೀವನದಲ್ಲೂ ಈ ಥರದ್ದು ಯಾರಾದರೂ ಒಬ್ಬ ದೊಡ್ಡ ವ್ಯಕ್ತಿ ಇರ್ತಾರೆ, ನಿಮ್ಮ ತಾಯಿ ರೂಪದಲ್ಲೋ ತಂದೆ ರೂಪದಲ್ಲೋ. ನಿಮ್ಮ ಮಕ್ಕಳನ್ನ ನೆನೆಸ್ಕೊಳ್ಳಿ. ಎಲ್ಲ ಹೊರಟೋಗ್ಲಿ ಮಕ್ಕಳೇ, ನನ್ನ ಮಾತು ಕೇಳಿ, ಎಲ್ಲ ಹೊರಟೋಗ್ಲಿ. ಇಂಥ ಒಂದು ಪ್ರಯತ್ನಕ್ಕೆ ಹೋಗ್ಬೇಡಿ. ಹತ್ಯೆ, ಆತ್ಮಹತ್ಯೆ. ಅವನಾಗ ಕರೆದಾಗ ಕಾಲನ್ ಕರೆ, ಆಯ್ತು ನಾನು ಸಿದ್ಧವೇ. ಭಗವಂತನ ಹತ್ರ ಕೇಳೋದು ನನ್ನ ಧರ್ಮಪತ್ನಿ ಪುಟು ಪಾಪು, ಅದು ತುಂಬ ಚಿಕ್ಕ ವಯಸ್ಸು, ಚಿಕ್ಕ ಮಗು, ಅದು ಏನೂ ಗೊತ್ತಿಲ್ಲ. ನನ್ನಮ್ಮ ಅದು ಅಷ್ಟೇ. ಕೃಷ್ಣ. ಶ್ರವಣ ನಕ್ಷತ್ರ ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ ಮಕ್ಕಳೇ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಮಾತಾಡೋ ಭಾವದಲ್ಲಿ ಇಲ್ಲ ಮಕ್ಕಳೇ, ಏನು ಅಂತ ಹೇಳಿ. ಇರ್ಲಿ, ಆ ಕುಟುಂಬಕ್ಕೆ, ಆ ತಾಯಿ ಜೀವಕ್ಕೆ, ಆ ಮನೆ ಪುಟ್ಟ ಮಕ್ಕಳೇ, ಪುಟ್ಟ ಮಕ್ಕಳು. ಅಯ್ಯೋ, ಆತನ ಧರ್ಮಪತ್ನಿ ನೋಡ್ಬೇಕು. ರಾಮ ನನ್ನ ತಂಗಿ ಒಬ್ಳೆ ದಡ್ಡಿ ಅಂದ್ಕೊಂಡಿದ್ರೆ ಆತನ ಧರ್ಮಪತ್ನಿ ಅವನಿಗೆ ನನ್ನ ತಂಗಿಗಿಂತ ದಡ್ಡಿ. ಮನೆ ಹೊಸಲು ಬಿಟ್ಟು ಕುಟುಂಬ ಗೊತ್ತಿಲ್ಲ. ಪಯಣ ಮುಂದುವರಿಯಲೇಬೇಕು. ಮೇಷರಾಶಿ. ಚಂದ್ರ ಕೇಂದ್ರದಲ್ಲಿದ್ದಾನೆ, ಚೆನ್ನಾಗಿದೆ, ಸುಖಕಾರಕ. ತುಂಬ ದೊಡ್ಡ ಸುಖಕ್ಕೆ ಹೋಗಬೇಡಿ ಮಕ್ಕಳೇ. ಪ್ರಪಂಚದ ಅತಿ ದೊಡ್ಡ ಒಂದು ಸತ್ಯ ಇಲ್ಲ, ಜೀರ್ಣಿಸ್ಕೊಳ್ಳೋಕೆ ನಿಮಗೆ ಕಷ್ಟ ಆಗುತ್ತೆ. ಬರೆದಿಟ್ಟುಕೊಳ್ಳಿ ಇವತ್ತು ಇದನ್ನ. ಪ್ರಪಂಚದಲ್ಲೇ ನಿಮ್ಮ ಸುತ್ತಮುತ್ತ ತುಂಬ ದೊಡ್ಡ ಶ್ರೀಮಂತರಿದ್ದಾರೆ ಅಂತ ಕೇಳ್ತಿರ್ತಿರಲ್ವಾ? ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ ಸಂಪಾದನೆ ಮಾಡಿದರೆ ಅಂತ ಶ್ರೀಮಂತಿಕೆ ಬರೋಲ್ಲ ಮಕ್ಕಳೇ. ನಂಬ್ತೀರಾ? ಇದೇ ಸತ್ಯ. ನ್ಯಾಯಬದ್ಧವಾಗಿ, ಧರ್ಮಬದ್ಧವಾಗಿ ಯಾರೂ ಅಷ್ಟು ಸಂಪತ್ತು ಪಡೆಯಲು ಆಗೋಲ್ಲ, ಆಗುವುದೇ ಇಲ್ಲ.
ಅಷ್ಟೇ ಹೇಳಬಲ್ಲೆ. ನ್ಯಾಯಬದ್ಧವಾಗಿ ಧರ್ಮಬದ್ಧವಾಗಿ ಬದುಕಿದವರು ಬೊಗಸೆಯಷ್ಟು ಜೀವನದಲ್ಲಿರ್ತಾರೆ. ಯಾರೋ ಕೋಟಿಗಳಲ್ಲೊಬ್ಬರು, ಯಾರೋ ಅಷ್ಟು ನಾವು ಕೇಳ್ತಿರ್ತೇವಲ್ವಾ, ಇವ್ರು ಯಾರೋ ಇಷ್ಟು ದೊಡ್ಡ ಕಂಪ್ನಿ ಕಟ್ಬಿಟ್ರಂತೆ ಹಿಂಗಾಗ್ಬಿಡ್ತಂತೆ. ಖಂಡಿತ ಎಷ್ಟೋ ತಲೆಗಳು ತೆಗೆದಿರ್ತಾರೆ, ಎಷ್ಟೋ ತಲೆಗಳು ತುಳಿದು ಬಿಟ್ಟಿರ್ತಾರೆ. ಇದೇ ಪರಮ ಸತ್ಯ. ಅಂತ ದೊಡ್ಡವ್ರ ಜಾತಕ ನೋಡಿದ್ದೆ ನಾನು. ತೆಗೆದಿರ್ತಾರೆ. ಟಾಟಾ, ಬಿರ್ಲಾ, ಅಂಬಾನಿ, ಅದಾನಿ, ನೀವು ಮಾತಾಡ್ತೀರಲ್ವಾ, ಅಲ್ಲೊಂದು ಅಗೋಚರ ಶಕ್ತಿಗಳು ಕದಲಿಸಿರ್ತವೆ. ತುಳಿಯದ ಮೇಲೆ ಬರ್ಲಿಕ್ಕೆ ಆಗೋದೇ ಇಲ್ಲ. ಮೋಸ ಮಾಡದೆ ಅಷ್ಟು ದುಡ್ಡು ಸಂಪಾದನೆ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನೆನಪಿಟ್ಟುಕೊಳ್ಳಿ. ಅಂಥ ಬದುಕು ನಮಗೆ ಬೇಕಿಲ್ಲ. ನೀವು ಆ ಥರದ ಬದುಕಿದವರ ಮನೆತನಗಳಲ್ಲಿ ನೋಡಿ, ಅಂತಂತ ಅನಾಹುತಗಳ ಸಾವು, ಅವಘಡಗಳ ಸಾವುಗಳಾಗ್ಬಿಟ್ಟಿರ್ತವೆ ಮಕ್ಕಳೇ. ಎಸ್, ಬೊಗಸೆಯಷ್ಟು ಬದುಕು, ಬೊಗಸೆಯಷ್ಟು ಜೀವನ ಮಕ್ಕಳೇ. ಬೊಗಸೆಯಷ್ಟು ಪ್ರೀತಿಯಿಂದ ಬದುಕಬೇಡಿ. ಬೊಗಸೆನೇ ಮಕ್ಕಳೇ. ನಾವು ನೋಡಿ, ಬೊಗಸೆ ಎಷ್ಟೇ ಮಣ್ಣು ಹಾಕೋಕ್ಕಾಗೋದು ಅಷ್ಟೇ. ಕೃಷ್ಣ ಜಾಗ್ರತೆ. ವೃಷಭಂ, ಭಾಗ್ಯದಲ್ಲಿ ಚಂದ್ರ ಚೆನ್ನಾಗಿದೆ. ಧೈರ್ಯ, ಸಾಹಸೆ, ಲಕ್ಷ್ಮಿ, ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಸ್ತ್ರೀಯರಿಗೆ ಸಂಬಂಧಿತ ವೃತ್ತಿ, ಉದ್ಯೋಗ ಅದ್ಭುತ ಅನುಕೂಲ. ಮಿಥುನ ರಾಶಿ ಏನೋ ಒಂಚೂರು ಒದ್ದಾಟ. ಅಷ್ಟಮದಲ್ಲಿ ಚಂದ್ರ ನಕ್ಷತ್ರ. ಆರೋಗ್ಯ ನೋಡ್ಕೊಳ್ಳಿ. ಹತ್ತಿರದವರಿಂದ ನೋವು. ದುಡುಕ್ಬೇಡಿ, ಧುಮುಕ್ಬೇಡಿ. ಏನು ಓಡ್ತೀರಿ? ಎಲ್ಲಿ ಓಡ್ದ? ಅವನ ತಲೆ ಕೆಡ್ಸಿದ್ರು ನೋಡಿ. ದೊಡ್ಡ ಪಿಕ್ಚರು, ದೊಡ್ಡದು ಅಂತ ಹೋಗ್ಬಿಟ್ರು. ಹಾಗೆ ಮಕ್ಕಳೇ, ದೊಡ್ಡವರಾಗ್ಲಿಕ್ಕೇ ಹೋಗ್ಬೇಡಿ ಮಕ್ಕಳೇ. ನನ್ನ ಮಾತು ಕೇಳಿ. ದೊಡ್ಡವರಾಗಲಿಕ್ಕೆ ಹೋದಾಗ ಈ ರೀತಿ ಎಲ್ಲದಕ್ಕೂ ಅವಮಾನಕ್ಕೆ ರೆಡಿ ಇರಬೇಕು. ಪವನ್ ಕಲ್ಯಾಣ್ ಒಂದ್ ಕಡೆ ಹೇಳ್ತಾರೆ, ನಾನು ರೆಡಿ ಆಗ್ಬಿಟ್ಟೆ ಬಂದೆ, ನನಗೆ ಗೊತ್ತು ಮೊಟ್ಟ ಮೊದಲು ಅವರು ನನ್ನನ್ನು ನೇರವಾಗಿ ದೇ ವಿಲ್ ಅಟ್ಯಾಕ್ ಮೀ, ಪರ್ಸನಲ್ ಅಟ್ಯಾಕ್ ಅಂತ. ನಾನು ತಡ್ಕೋತೀನ, ನಾನು ನಿಲ್ತೀನ, ಪರ್ಸನಲ್ ಅಟ್ಯಾಕ್, ಫ್ಯಾಮಿಲಿ ಅಟ್ಯಾಕ್, ಫಿನಾನ್ಷಿಯಲ್ ಅಟ್ಯಾಕ್, ಎಲ್ಲ ರೀತಿಯಲ್ಲೂ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ 2014ರಲ್ಲಿ ನಾನು ಆರಂಭ ಮಾಡಿದ ಯಜ್ಞ ಈಗ 2024ಕ್ಕೆ 21 ಸೀಟು ಗೆಲ್ತಾರೆ. ನಮ್ಮ ಕೈಲಾಗಲ್ಲಪ್ಪ. ಅಯ್ಯೋ ರಾಮಚಂದ್ರ ಒಬ್ಬ ನಮ್ಮ ಕೈಲಾಗಲ್ಲ, ನಾವು ಸಾಕು. ನಮ್ಮ ಮಕ್ಳಿಗೂ ಆ ಥರದ್ದು ದೊಡ್ಡದು ತುಂಬಿಸ್ಬೇಡಿ ಮಕ್ಕಳೇ. ದೊಡ್ಡ ಹೆಸರು, ದೊಡ್ಡ ನಂಬರು, ದೊಡ್ಡ ಪೋಸ್ಟು, ದೊಡ್ಡ ಕೆಲಸ ಬೇಡ ಮಕ್ಕಳೇ. ಬಂದದ್ದು ಬರಲಿ, ಭಗವಂತನ ದಯೆ ಹೊಂದಿರಲಿ. ನನ್ನ ಮಾತು ಕೇಳಿ ಮಕ್ಕಳೇ. ನಾವೇನು ಎಷ್ಟು ದೊಡ್ಡವ್ರು ಆಗ್ಬಿಟ್ಟಿದ್ದೇವೆ, ಅಂಥದ್ದು ನಮ್ಮ ಮಕ್ಕಳಲ್ಲಿ ಇದು ಬರಬೇಕು, ಇನ್ನೊಂದು ಬರಬೇಕು ಅಂತ ಬೇಡ ಮಕ್ಕಳೇ. ಇದ್ದಿದ್ರಲ್ಲಿ ತೃಪ್ತಿ. ದೈವ ಗೊತ್ತಿದೆ. ಈ ಚಿಪ್ಪಲ್ಲಿ ಇಷ್ಟೇ ಹಣ್ಣು ಬಿಡಬೇಕು ಅಂತ ನಿರ್ಧಾರ ಮಾಡಿದವರು ಯಾರು? ಈ ಚಿಪ್ಪು ಇಲ್ಲಿಗೆ ಬರಬೇಕಂತ ನಿರ್ಧಾರ ಮಾಡಿದವರು ಯಾರು? ಪ್ರತಿನಿತ್ಯ ಈ ಥರ ಪ್ರತಿ ವಿಚಾರದಲ್ಲಿ ಒಂದು ಬಾರಿ ಕೊಡ್ತು ನೋಡಿ. ನಿಮ್ಮ ಯಜಮಾನ ಯಾರು ಪುಟ್ಟ? ನೀವ್ ಯಾರು ಪುಟ್ಟ? ಅವನನ್ನ ಮದುವೆ ಆಗ್ಲಿಕ್ಕೆ ನೀವ್ ಯಾರು ಪುಟ್ಟ? ನಿಮ್ಮ ಮಗು ಯಾರು ಪುಟ್ಟ? ನಿಮ್ಮ ತಂದೆ ತಾಯಿ ಇದೆಲ್ಲ ಡಿಸೈಡ್ ಮಾಡಿ ನೀವು ಬಂದ್ರ. ಮೊದಲೇ ಯಾವುದೋ ಶಕ್ತಿ, ಇವರೇ ಅಮ್ಮ, ಇವರೇ ಅಪ್ಪ, ಇವರೇ ಗಂಡ, ಇವರೇ ಹೆಂಡತಿ, ಇವರೇ ಮಕ್ಕಳು, ಇಷ್ಟೇ ಅಧಿಕಾರ, ಇಷ್ಟೇ ದುಡ್ಡು ಅನ್ನೋದಿರುತ್ತೆ. ಸೊ ಆ ಕಾಣದ ಆಸೆಗೆ ಧುಮುಕ್ಬೇಡಿ. ನಿರಾಸೆಗೊಳಗಾಗ್ಬಿಡ್ತೀರಿ, ಇಲ್ಲ ದುರಾಸೆಗೊಳಗಾಗ್ಬಿಡ್ತೀರಿ. ಭಗವಂತ ನಮ್ಮನ್ನ ಪರೀಕ್ಷೆ ಮಾಡ್ತಾನೆ. ಈ ಸಂದರ್ಭದಲ್ಲೇ ನಾವು ಕುತ್ಕೋಬಿಡ್ಬೇಕು. ನಾನು ನನ್ನ ಪತ್ನಿ ಮಲಗಿದ್ದಾಗ ಆಕೆ ಮುಖನೇ ನೋಡೋದು. ಬಂದಂತ ಅನಾಹುತಗಳ ರಭಸ. ಅಯ್ಯೋ, ಈ ಮಗುಗೆ ನಾಳೆ ಯಾರು ನಿಲ್ತಾರೆ? ಇಷ್ಟೇ. ಈ ಮಗುಗೆ ಯಾರೂ ನಿಲ್ಲೋಲ್ಲ. ಪುಟ್ಟು ಕಾಲುಗಳು. ಆ ಕಾಲುಗಳನ್ನೇ ನೋಡಿ ಇಷ್ಟಪಟ್ಟಿದ್ದು, ಇನ್ನೇನೋ ಇಷ್ಟಪಡ್ಲಿಲ್ಲ. ಎಲ್ರೂ ಮುಖ ನೋಡ್ತಾರಂದ್ರೆ ನಾನು ಕಾಲು ನೋಡಿದ್ದು. ಅಯ್ಯೋ, ಇದು ಮಹಾಲಕ್ಷ್ಮಿ. ಹಾಗೆ ನೋಡ್ತಾ ಕೂತ್ಕೊಂಡಿರ್ತಿದ್ದೆ. ರಾತ್ರಿಗಳಲ್ಲಿ ನಿದ್ದೆ ಬರ್ತಿರ್ಲಿಲ್ಲ. ಏನೋ ಇದು ಬೇಕಿತ್ತ. 6 ವರ್ಷದ ಹಿಂದ್ಗಡೆಯ ಸಿದ್ಧತೆಗಳ ಆರಂಭ ಆಗ್ಬಿಟ್ಟಿತ್ತು. ನಮಗ್ ಕಾಣಲ್ಲ ಮಕ್ಕಳೇ. ಗುರುಗಳು ಹೇಳಿದ್ರು, ಈಜಿದ್ರೆ ಇದೊಂದು ದೊಡ್ಡದು, ತುಂಬಾ ದೊಡ್ಡದು, ಇಡೀ ದೇಶಕ್ಕೆ ಅಂತ. ಅದನ್ನ ತಗೊಂಡೋಗ್ಬೇಕಾದವರು ಬೇರೆ ಏನೋ ಮಾಡ್ಕೊಂಡ್ರು, ಬೇಡಿ ಇರ್ಲಿ. ಆದ್ರೆ ಹೋದವನು ತಿಂದ ಗಾಯಗಳು ಇಲ್ಲಿ ಎಷ್ಟು ಗಾಯಗಳಿದ್ದಾವೆ ಗೊತ್ತಾ? ನೀವು ನೋಡ್ಬಿಟ್ರೆ ರಾಮ, ಬೇಜಾರೇನಿಲ್ಲ. ಆದ್ರೆ ಆಕೆನ ನೋಡಿ ನಾನು ಧೈರ್ಯ ತಗೊಂಡು, ಅಯ್ಯೋ ಆಕೆ ಇದ್ದಾಳೆ.
ಈ ರೀತಿದ್ ಬರುತ್ತೆ ಜಾಗ್ರತೆ. ಮಿಥುನ ಜಾಗ್ರತೆ. ಬೊಗಸೆ ಇದ್ದಷ್ಟು ಬದುಕಿಗೆ ತೃಪ್ತಿ ಪಡಿ. ಕಟಕ ರಾಶಿ ಚೆನ್ನಾಗಿದೆ. ನಿಮ್ಮಿಂದ ಇನ್ನೊಬ್ಬರಿಗೆ ಅನುಕೂಲ, ದಾರಿ ತೋರಿಸುವ ಕೆಲಸ ಕಾರ್ಯ ವ್ಯವಸ್ಥೆ ಅದ್ಭುತವಾಗಿರುತ್ತೆ. ಹಣ್ಣು ಹೂವು ತರಕಾರಿ ಬೇಕರಿ ಕಾಂಡಿಮೆಂಟ್ಸು ಟೆಕ್ನಿಕಲ್ ಈ ರೀತಿಯ ವೃತ್ತಿ, ಜನಾನುರಾಗ, ರಾಜಕೀಯ ಮಾಧ್ಯಮ ಇವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಚೆನ್ನಾಗಿದೆ. ಸಿಂಹರಾಶಿ ವಿಜಯ ಚೆನ್ನಾಗಿದೆ. ಸ್ವಲ್ಪ ಖರ್ಚು ವೆಚ್ಚಗಳು, ಮನೆ ಕುಟುಂಬ ವ್ಯವಸ್ಥೆಗೆ ಸ್ವಲ್ಪ ಖರ್ಚು ವೆಚ್ಚಗಳು ಇರುತ್ತೆ. ಬಂದ್ಬಿಟ್ಟಿದೀವಿ, ಅದನ್ನ ಖರ್ಚು ಅನ್ಬಾರ್ದು. ಅಳತೆಗೆ ಮೀರಿ ನಾವು ನಮ್ಮ ಸಂಪಾದನೆ 30,000, 30 ಲಕ್ಷದ ಮನೆ ಏನಕ್ಕೆ ಬೇಕು? 30,000 ಬರ್ತದೆ. 30 ಲಕ್ಷದ ಸಾಲ ಏನಕ್ಕೆ ಮಾಡಿ ಮನೆ? 30 ಲಕ್ಷದ ಮೂವಿ ಏನಕ್ಕೆ ಬೇಕು? 33 ಲಕ್ಷದ ಬೈಕ್ ಏನಕ್ಕೆ ಬೇಕು? 10 ಲಕ್ಷದ ಕಾರ್ ಏನಕ್ಕೆ ಬೇಕು? ಇದನ್ನ ಯೋಚನೆ ಮಾಡಿ ಮಕ್ಕಳೇ. ನೀವು ನಂಬಲ್ಲ, ನಾನು ಆಟೋಲ್ ಪ್ರಯಾಣ ಮಾಡೋದು ಮೊನ್ನೆ ಗೊತ್ತಾಗಿದೆ. ಈಗ ಏನು ನೋಡ್ತಿದ್ದೆ ನಮ್ಮ ಧರ್ಮಪತ್ನಿ, ನೀವು ಟ್ರೈನಲ್ಲಿ ಜನರಲ್ ಕಂಪಾರ್ಟ್ಮೆಂಟಲ್ಲಿ ಹೋಗಿದ್ದೋ, ಹೆಂಗೆ ಇದೇನಿದು ಅಂತ ಟಿಕೆಟ್ ನೋಡ್ಬಿಟ್ಟು ಮಾಸ್ಕ್ ಹಾಕೊಂಡು ಕ್ಯಾಪ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ಒಂದು ಕಪ್ ಕೂಲಿಂಗ್ ಗ್ಲಾಸ್ ಹಾಕೊಂಡು ಶಿವಾಂಗ್ ಕೂತು ಬಿಟ್ಟಿದ್ದೆ. ಈ ಕ್ಯಾಪ್ ಹೇಳ್ಕೊಂಡು ನನ್ನ ಪಾಡಿಗೆ ಒಂದು ಪುಸ್ತಕ ಇಟ್ಕೊಂಡು ಸ್ಟಾಪ್ ಬರೋವರೆಗೂ ಮಾತಾಡಿದ್ರೆ ಸಂಜೆ ಆದ್ಮೇಲೆ ಶಿವಾಂಗ್ ಮಲ್ಕೋಬಿಟ್ಟೆ ಹಾಗೇ ಹೊರ್ಕೊಂಡು. ಈಗ ಆಟೋಲ್ಲಿ ಓಡಾಡೋದು, ತಮ್ಮನ ಬೈಕಲ್ಲಿ ಓಡಾಡೋದು ಮೊದಲಿಂದಲೇ ಅಭ್ಯಾಸ ಇತ್ತಲ್ಲ. ಸೊ ನನಗೆ ಗೊತ್ತಿತ್ತು ಒಂದಲ್ಲ ಒಂದು ಕಾಲ್ಗಟ್ಟ ಕೆಲವೊಂದು ಸಮಯ ಈ ಥರದ್ದು ಬರುತ್ತೆ, ಎಚ್ಚರಿಕೆ ಅಂತ ಅಮ್ಮ ಹೇಳ್ಕೊಟ್ಟಿತ್ತು. ಸೊ ನನಗೆ ತುಂಬ ಆಘಾತ ಇಲ್ಲ, ಖಂಡಿತ ಇಲ್ಲ. ಅಯ್ಯೋ ನಾನು ಎಳೆದು ಬಿಟ್ಟಿದ್ದೇನೆ, ನಾನು ಮುಳುಗ್ಬಿಟ್ಟಿದ್ದೇನೆ, ಅದು ಯಾವುದೂ ಇಲ್ಲ. ಮುಳುಗಿದ್ದವನ್ನ ಎಬ್ಬರಿಸಿದ್ದೆ ತಾಯಿ, ಇಷ್ಟು ಕೊಟ್ಟಿರೋದೇ ಹೆಚ್ಚು. ಇದ್ರಲ್ಲಿ ತೃಪ್ತಿ ಪಡೆದೆ ಇನ್ನೇನೋ ಬೇಕು ಅನ್ಕೊಳ್ಳೋದು ಮೂರ್ಖತನ. ನಾನು ಮಾಡಿದ ಒಂದೇ ಮೂರ್ಖತನ, ವಸುದೈವ ಕುಟುಂಬಕಂ ಅಂತ ಹೋಗಿದ್ದು. ಇರ್ಲಿ, ದೇವಿಗೆ ಇಚ್ಛೆ ಇಲ್ಲ, ಭಗವತಿಗೆ ಇಚ್ಛೆ ಇಲ್ಲ, ಅದಿನ್ನೊಂದು ಸಾಕು. ಆಚಾರ್ಯನಿಗೆ ಏನಕ್ಕೆ ವ್ಯವಹಾರ? ಅಲ್ಲೊಂದು ಮೋಸ ಮಾಡಬೇಕು, ಕಲ್ಬರಿಕೆ ಮಾಡಬೇಕು, ಮಿಕ್ಸಿಂಗ್ ಮಾಡಬೇಕು, ಸುಳ್ಳು ಹೇಳಬೇಕು, ದಗ ಮಾಡಬೇಕು, ಕಿತ್ಕೋಬೇಕು, ಇನ್ನೊಂದು ಮಾಡಬೇಕು. ಮಕ್ಕಳೇ, ನಮ್ಮ ಕೈಲಿ ಬರೋಲ್ಲ, ಬಿಟ್ಟೆ. ಮಗನಾಗಿದ್ದವನೇ ಅನ್ನದ ತಟ್ಟೆನ್ ಕದ್ದಿರ್ಬೇಕಾದ್ರೆ ಇನ್ನು ಏನು ಯೋಚನೆ ಮಾಡ್ತೀರಿ ಮಕ್ಕಳೇ? ಇನ್ನು ಯಾರನ್ನು ನಂಬ್ತೀರಿ ಮಕ್ಕಳೇ? ಮಗನಿಗೆ ಮೀರಿದಂಥ ಸ್ಥಾನ. ಸೊ ಸಿಂಹ ಜಾಗ್ರತೆ, ಇರುವುದ್ರಲ್ಲಿ ತೃಪ್ತಿ ಪಡಿ. ಖರ್ಚು ಕೊಟ್ಟಿದೆ ಅದು ಇದು ಅಂತ ಟೆನ್ಷನ್ ಎಲ್ಲ ತಗೋಬೇಡಿ. ಕನ್ಯಾ ರಾಶಿ ಚೆನ್ನಾಗಿದೆ. ಚಂದ್ರ ಪೂರ್ವ ಪುಣ್ಯ ಸ್ಥಾನದಲ್ಲಿ, ಆತ್ಮೀಯರೊಂದಿಗೆ ಓಡಾಟ ಸುತ್ತಾಟ, ಲಾಭಾಧಿಪತಿ, ಮಕ್ಕಳು, ಮನೆ, ಕುಟುಂಬ, ಗಂಡ, ಬದುಕು ಇದೆಲ್ಲವನ್ನು ನೋಡತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ, ಬ್ಯೂಟಿಫುಲ್, ಏನು ತೊಂದರೆ ಇಲ್ಲ. ಒಳ್ಳೆ ಒಂದು ಜ್ಯೂಸ್ ಅಂಗಡಿ ಇಟ್ಕೊಂಡಿದ್ದೀರ, ಮೇಕಪ್ಪು, ಸ್ತ್ರೀಯರಿಗೆ ಸಂಬಂಧಿತ ಈ ಬ್ಯೂಟಿ ಪಾರ್ಲರು, ವಸ್ತ್ರ ಆಭರಣ ಈ ಥರದ ವೃತ್ತಿ ಉದ್ಯೋಗ ಇಟ್ಕೊಂಡಿರೋರಿಗೆ ತುಂಬ ಚೆನ್ನಾಗಿದೆ. ತುಲಾ ರಾಶಿ ವೃತ್ತಿಯಲ್ಲಿ ಒಂದು ಗೌರವ, ಸನ್ಮಾನ, ಹೆಸರು, ಕೀರ್ತಿ, ಪ್ರತಿಷ್ಠೆ ನೋಡ್ತಕ್ಕಂಥದ್ದು. ಕುಜ ಗುರು ಅಷ್ಟಮ, ಅದನ್ನ ಬೇರೆ ರಾಹು ನೋಡ್ತಿದ್ದಾನೆ, ದೂರ ಪ್ರಯಾಣ, ಇನ್ನೊಂದು ಈ ಥರದ್ದು ಭಾವಗಳು ಹೇಳ್ಕೊಳ್ಳೋದು, ಮನಸ್ಸಿಗೆ ತಗೊಳ್ಳೋದು, ಇದೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ. ಇದೆಲ್ಲ ಈ ಕ್ಷಣ ಕಳೆದು ಹೋಗುತ್ತದೆ. ಏನ್ ಮಹಾ ಆಗ್ಬಿಡುತ್ತೆ ಮಕ್ಕಳೇ, ಏನ್ ಮಹಾ ಆಗ್ಬಿಡುತ್ತೆ. ನಾನೊಂದು 2100 ದಿನ ಅಂತ ಬರ್ಕೊಬಿಟ್ಟಿದ್ದೇನೆ. ಅದರಲ್ಲಿ ಆಲ್ರೆಡಿ 600 ದಿನ ಕಳೆದು ಬಿಟ್ಟಿದ್ದೇನೆ. ನೀವು ನಂಬಲ್ಲ, ಪ್ರತಿನಿತ್ಯ ಟಿಕ್ ಮಾಡ್ತಾನೆ. ಯಾರಿಗೂ ಗೊತ್ತಿಲ್ಲ, ನನ್ನ ಪತ್ನಿಗೂ ಗೊತ್ತಿಲ್ಲ, ನನ್ನ ತಂದೆಗೆ ಗೊತ್ತಿಲ್ಲ, ನಮ್ಮ ಮನೆಯವ್ರಿಗೆ ಗೊತ್ತಿಲ್ಲ. ಕಳೆದು ಹೋಗುತ್ತದೆ 2100 ದಿನ. ನನ್ನ ಈ ದಶಾ ಭುಕ್ತಿ ಈ ಥರದ್ದು ಮಾರಕಂ ಒಪ್ಕೊಬಿಟ್ಟಿದ್ದಾನೆ. ಅಕ್ಸೆಪ್ಟೆಡ್. ಗೆಲುವೇ ನಿಂದಾಗಿರ್ಬೇಕಾದ್ರೆ ಸೋಲು ನಿಂದೆ, ನಾನು ಯಾರು ಅಂತ ಅಷ್ಟೇ. ನೀವು ಅಷ್ಟೇ ನಿರ್ಧಾರ ಮಾಡ್ಬಿಡಿ. ಸ್ವಲ್ಪ ದಿನ ಕೆಲವೊಂದು ಈ ಥರದ ಸ್ಥಿತ್ಯಂತರ, ಪ್ರತ್ಯಂತರ, ಪ್ರಚೋದಾಂತರ ಬಂದಾಗ ಹೋಗೋ ನೋಡೇ ಬಿಡೋಣ, ಕಾತ್ಕೋಬಿಡೋಣ, ಏನೂ ಆಗೋಲ್ಲ, ಎಂಥದ್ದಾಗೋಲ್ಲ. ಮೋಸ ಮಾಡಿದವರೆಲ್ಲ, ದಗಾ ಮಾಡಿದವರೆಲ್ಲ ಧೈರ್ಯವಾಗಿದ್ದಾರೆ. ಕೋಟಿಗಟ್ಲೆ, ಸಾವಿರಾರು ಕೋಟಿಗಟ್ಲೆ ದೋಚಿರೋರು, ಅಯ್ಯೋ ನಾವು ದೋಚಿಲ್ಲ ಸ್ವಾಮಿ, ನಮ್ಮ ಕೈಯಲ್ಲಿ ಆಗದೆ ಕೊಟ್ಟಿಲ್ಲ, ಕೊಡ್ತೀವಿ ಸ್ವಾಮಿ. ಮೊನ್ನೆ ಕೂಡ ಒಬ್ಬ ಆತ್ಮಹತ್ಯೆ ಮಾಡ್ಕೊಬಿಟ್ಟಿದ್ದಾನೆ ಮಕ್ಕಳೇ. ಏನಿದು ಹೇಳ್ತಿರೋದು? ಏನ್ ಹೇಳಿದ್ರು ಅರ್ಥ ಆಗ್ತಿಲ್ಲ. ನಾನು ಎಲ್ರಿಗೂ ರೀಚ್ ಆಗ್ಲಿಕ್ಕೆ ಆಗ್ತಿಲ್ವಲ್ಲ ಅನ್ನೋದೊಂದೇ ನೋವು.
ಇಂಥವ್ರಿಗೆ ಅದಕ್ಕೆ ಆಗಾಗ ನನಗೇನು ಸ್ವಾರ್ಥವಿಲ್ಲ, ನೀವು ಶೇರ್ ಮಾಡಿ ಅನ್ನೋದು ಏನಕ್ಕೆ ಗೊತ್ತಾ? ಈ ಕಾರಣಕ್ಕೆ ಎಲ್ಲೋ ಒಂದು ಆ ಸ್ಥಾನ ಕದಲಿಕೆ ಸಂದರ್ಭ ಇದೊಂದು ಮಾತು ಕೇಳ್ಕೊಂಡು ಅವ್ರು ನಿಂತ್ಕೋಬಿಟ್ರೆ ಕುತ್ಕೋಬಿಟ್ರೆ ಸಾಕು. ಮಲಗಿರೋರು ಎದ್ದು ಕೂತು ಬಿಟ್ರೆ ನನಗೆ ಅಷ್ಟೇ ಸಾಕು, ನನಗೇನು ಬರಬೇಕಾಗಿರೋದು ಬೇಕಿಲ್ಲ ಮಕ್ಕಳು. ಜೋಗಿ ಪಡೆದಿದ್ದು ಜೋಗಿಗೆ, ಯೋಗಿ ಪಡೆದಿದ್ದು ಯೋಗಿಗೆ, ಇಷ್ಟೇ ನನಗೆ ಗೊತ್ತು, ಏನೂ ಇಲ್ಲ ಅಷ್ಟೇ. ನನ್ನ ಪೂರ್ವ ಪುಣ್ಯ ಸ್ಥಾನಾಧಿಪತಿ ಮೋಕ್ಷದಲ್ಲಿ ಕುಳಿತಿದ್ದಾನೆ, ಎಲ್ಲ ಬಿಟ್ಟೋಗೋ ಒಂದು ಭಾವಕ್ಕಿರ್ಬೇಕಾದ್ರೆ ನಾನೇ ಕಂಡುಕೊಳ್ಳಿ. ಸೊ ತುಲಾರಾಶಿ ಆ ಥರದ್ದು ಯೋಚನೆ ಮಾಡಿ, ದಯಮಾಡಿ ಈ ಥರದ್ದು ನಿಮ್ಮನ್ನು ಏನೋ ಪ್ರಚೋದಿಸ್ತಿದೆ, ಸ್ವಲ್ಪ ತಡೆ ಹಾಕ್ಕೊಳ್ಳಿ ಸ್ವಲ್ಪ. ಅದಕ್ಕೆ ಬೆಳಿಗ್ಗೆ ಎದ್ದು ಏನಕ್ಕೆ ದೀಪ ಹಚ್ಚಿ ಒಂದು ಧ್ಯಾನಕ್ಕೆ ಕೂತ್ಕೊಳ್ಳಿ. ಇದನ್ನೇ ಹೇಳ್ತಿದ್ದಿದ್ದು ನಮ್ಮ ಮಹರ್ಷಿ ಪರಂಪರೆ, ಗುರು ಪರಂಪರೆ, ದೇವ ಪರಂಪರೆ. ಯಾಕೆ ಗೊತ್ತಾ? ನಮ್ಮ ಮನಸ್ಸು ಆವತ್ತಿನ ದಿನದ ಯಾವುದೋ ಪ್ರಚೋದನೆಗೆ ತಟ್ಕೊಳ್ಳಲ್ಲ, ಕಲಿಯುಗದಲ್ಲಿ ತಟ್ಕೊಳ್ಳಲ್ಲ. ನಿರಾಸೆಗಳಿಗೆ, ದುರಾಸೆಗಳಿಗೆ, ಆಸೆಗಳಿಗೆ, ಆಮಿಷಗಳಿಗೆ ನಾವು ತಟ್ಕೊಳ್ಳಲ್ಲ. ನನಗೆ ಹಿಂಗೆ ಮೋಸ ಮಾಡಿಬಿಟ್ಟ ಗುರುಗಳೇ, ನನ್ನ ಹಿಂಗೆ ಅಂದ್ಬಿಟ್ಟ ಗುರುಗಳೇ, ನನ್ನ ಹೃದಯ ಹೊಡೆದೋಯ್ತು ಗುರುಗಳೇ, ನಾವು ಒಪ್ಪಿಕೊಳ್ಳಲ್ಲ ಸೋಲನ್ನ ಆಗಲಿ ಗೆಲುವನ್ನು ಕೂಡ ನಾವು ಸಂಭ್ರಮಿಸವಲ್ಲ. ಮೊನ್ನೆ ನೋಡಿ, ಯಾರೋ ಲಾಟ್ರಿ ಹೊಡೆದಿದ್ದು ಗೆಲುವಿಗೆ ಢಕ್ಕಂತಲ್ಲೇ ಹೋಗ್ಬಿಟ್ಟ. ನಾವು ಗೆಲುವನ್ನು ಕೂಡ ಸಂಭ್ರಮಿಸುವ ಸ್ಥಿತಿಯಲ್ಲಿ ಕಲಿಯುಗದಲ್ಲಿ ಇರೋಲ್ಲ ಅಂತಾನೆ ಗಲ್ಲಿಗೂ ದೇವಸ್ಥಾನ, ಎದ್ರೆ ಗೋಪುರ, ಎದ್ರೆ ಹರಿನಾಮ, ಮನೆಯಲ್ಲಿ ಸದಾ ವಿಷ್ಣು ಸಹಸ್ರನಾಮ. ಬೆಳಿಗ್ಗೆ ಎದ್ದಿದ್ದೆ ಇನ್ನೊಂದು, ಅದಕ್ಕೆ ಒಟ್ಟು ಕುಟುಂಬ, ಜೋಡಿ ಕುಟುಂಬ ಮಾತಾಡಿದ್ರೆ ಬಿಡೋ ನನ್ನ ತಂದೆ ನೀವು ನಂಬಲ್ಲ, ಒಂದಷ್ಟು ದುಡ್ಡು ತಗೊಬಂದು ಕೈ ತುಂಬ ಹಿಂಗೆ ಇಟ್ಬಿಟ್ರು. ಏನಕ್ಕೋ ಮನೆ ಮೇಲೆ ನೋಟಿಸು, ಗಾಡಿ ಮೇಲೆ ನೋಟಿಸು, ಇನ್ನೊಂದು. ಏನಾಗಲ್ಲ ಹೋಗ್ಲಿ, ನಾವು ನೋಡ್ದಿದ್ದೀರ, ಬಂಡಿ ಕೂಡ ಇರಲಿಲ್ಲ, ಸೈಕಲ್ ಕೂಡ ಇರಲಿಲ್ಲ, ಅದಕ್ಕೆಲ್ಲ ಇಲ್ಲಪ್ಪ ಇವ್ರಿಗೆಲ್ಲ ಏನೇನೋ ಮಾಡಿಟ್ಟಿದ್ದು ಇದೆಲ್ಲ ತೆಗೆದು ಮಾಡ್ಕೊಂಡ್ರೆ ಆಯ್ತು, ನೀನಿದ್ರೆ ಎಲ್ಲ ಬಿಡೋ ಅಂತ. ಅಷ್ಟೇ ಮಕ್ಕಳೇ, ಅದಕ್ಕೆ ಇರಬೇಕು ನಮ್ಮ ಸುತ್ತಮುತ್ತ 4 ಜನ ಈ ಥರದ್ದು ಎಲ್ಲ ಕ್ಲೋಸ್ ಮಾಡಿ. ಅರೆ ವಿಜಯ್ ಮಲ್ಯ ಓಡೋಗಿದ್ದಾನೆ, ಅವನು ಬದುಕಿದ್ದಕ್ಕಿಂತಲ್ಲ ಮಕ್ಕಳೇ, ನಿಮಗೆ ಗೊತ್ತಿಲ್ಲ ಅವನು ಎಂಥ ಒಂದು ರಸಿಕ ಅಂದ್ರೆ. ಇವತ್ತು ಹೇಳ್ತೀನಿ ನೋಡಿ, ತುಲಾ ಲಗ್ನವೇ ಆತ, ನೆನಪಿಟ್ಟುಕೊಳ್ಳಿ. ತುಲಾ ಲಗ್ನ ಜಾತಕ ನೋಡ್ದವ್ ನಾನು, ನನಗೆ ಗೊತ್ತಿದೆ. ಹೇಳಬಾರ್ದು, ಸೀಕ್ರೆಸೀಸ್ ಆಫ್ ಅಬೌಟ್ ಪೀಪಲ್, ಕ್ಲೈಂಟ್ಸ್, ಇದೆಲ್ಲ ನಮ್ಗೆ ಹೇಳೋ ಒಂದು ಹೆಂಗೆ ಓದ್ತಿದೆಯೋ ಆಗಿದೆ. ಪುಣ್ಯಾತ್ಮ ಯಾರು ಅನುಭವಿಸಿರಲ್ಲ ಜಗತ್ತಲ್ಲಿ, ಇಂಡಿಯಾನಲ್ಲಿ, ನನಗೆ ಗೊತ್ತಿಲ್ಲ ಬೇರೆಯವ್ರ ಬಗ್ಗೆ. ಒಂದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, 4-5 ಸ್ವಿಮ್ಮಿಂಗ್ ಪೂಲು. ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ವಿಸ್ಕಿ, ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಜಿನ್ನು, ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ರಮ್ಮು. ಈ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ನೀರಲ್ಲ ಮಕ್ಕಳೇ, ಒಂದು ಸ್ವಿಮ್ಮಿಂಗ್ ಪೂಲಲ್ಲಿ ಬಿಯರು. ಜಗತ್ತಿನ ಅತಿ ದೊಡ್ಡ ಸುಂದರಿಯರು ಬಿಕಿನಿನಲ್ಲಿ ಇಲ್ಲ, ಪೂರ್ತಿ ನಗ್ನವಾಗಿ, ಅದ್ರ ಜೊತೆನಲ್ಲ ಅವನು ಆ ಸ್ವಿಮ್ಮಿಂಗ್ ಪೂಲಲ್ಲಿ. ಆ ಅಪ್ಪಗೆ ಏನು ಅವನು ನೋಡದ, ಅವನು ಪಡದ ಆನಂದ ನೀವು ಕೇಳೇ ಇರೋಲ್ಲ, ನೀವು ಕೇಳೇ ಇರಲ್ಲ. ಇದು ಈ ಸಾಧ್ಯವೇನಾ ಅಂತ ಬದುಕಿದವನು ಇವತ್ತು ನೋಡಿ ಓಡೋಗ್ಬಿಟ್ಟಿದ್ದಾನೆ. ಅವನು ಕೂಡ ಸಾಯ್ಲಿಕ್ಕೆ ಯೋಚನೆ ಮಾಡಲಿಲ್ಲ, ಅವನು ಬದುಕದ ಹಾಗೆ ರಾಯಲ್. ಅವನು ಈಸ್ ಅ ಕಿಂಗ್ ಲೈಫ್. ನೆನ್ಪಿಟ್ಕೊಳ್ಳಿ ಮಕ್ಕಳೇ, ಟಿಪ್ಪು ಸುಲ್ತಾನ್ ಕತ್ತಿಂದ ಆಕ್ಷನ್ ಅಲ್ಲಿ ತಗೋಬರ್ತಿ, ಅವನದೇ ಒಂದು ಪಾರ್ಟಿ ಮಾಡ್ತೀನಿ ಅಂದವನು. ಇಲ್ಲಣ್ಣ ನಿನ್ಗೆ ಇದೆಲ್ಲ ಆಗಲ್ಲಣ್ಣ ಅಂತ ಹೇಳಿದವ್ರು ನಾವು. ನಮ್ಮ ಮಾತು ಕೇಳದೆ ಯಾವುದೋ ಒಂದು ಮನೆ ತಗೊಂಡು ಎಲ್ಲ 3 ದಾರಿ ಆಯ್ತು. ಅದು ನಿಜವೇ ನೋಡಿ, ಸಾಯುವ ಮಾತಿಲ್ಲ ಅಲ್ಲಿ, ಸಾಯುವ ಮಾತಿಲ್ಲ ಅಲ್ಲಿ, ಆತ್ಮಹತ್ಯೆಯ ಮಾತಿಲ್ಲ. ಮೊನ್ನೆ ಮಗನ ಮದುವೆ ಅದೇ ಲಂಡನ್ ನಲ್ಲಿ, ಇವತ್ತಿಗೂ ಆಸ್ತಿಗಳಿದ್ದಾವೆ ಅಲ್ಲಿ. ಅವನೇ ಸಾಯೋಕೆ ಯೋಚನೆ ಮಾಡಿಲ್ಲ ಮಕ್ಕಳೇ. ದೇಶದ್ರೋಹ, ದೇಶ ಬಿಟ್ಟು ಓಡೋಗಿದ್ದಾನೆ, ಭ್ರಷ್ಟಾಚಾರಿ, ಏನೆಲ್ಲ. ನೀರವ್ ಮೋದಿ ಸತ್ತಿದಾನ, ನಿತ್ಯಾನಂದ ಸತ್ತಿದಾನ, ಹಸ್ರಂ ಬಾಪು ಸತ್ತಿದಾನ, ಒಳಗಡೆ ಕೂತಿರೋನು. ಎಂತೆಂಥ ಕೆಲಸಗಳು ಮಾಡಿಟ್ಟಿದ್ದಾರೆ. ಟೆರರಿಸ್ಟ್ಗಳು ಆತ್ಮಹತ್ಯೆ ಮಾಡ್ಕೊಂಡಿದಾರ, ಯೋಚನೆ ಮಾಡಿ ನೋಡಿ. ಭ್ರಷ್ಟರು, ದೇಶದ್ರೋಹಿಗಳು ಎಂತೆಂಥವರು ಇದ್ದಾರೆ. ಇದನ್ನೆಲ್ಲ ಒಂಚೂರು ತಗೊಳ್ಳಿ ಮಕ್ಕಳೇ. ಸದಾ ಅದನ್ನ ಅಂತ ಮೋಸಗಾರನೇ ಬದುಕಿದ್ದಾನೆ ಅಂತೆ. ಬೇರೆಯವ್ರಾದ್ರೆ ಪ್ರತಿ ಕ್ಷಣ ನೇಣಾಕೋಬೇಕು, ಪ್ರತಿ ಕ್ಷಣ ವಿಷ ಕೊಡೋದು ಸಾಯ್ಬೇಕು. ಅವ್ರ ನ್ಯಾಯ ಧರ್ಮಕ್ಕೆ ಬದುಕಿದವ್ರ ಮಕ್ಕಳೇ ನಾವು. ನಮ್ಮ ಬೊಗಸೆ ಹೌದು ಒಂದು ಸಣ್ಣ ಸುಳ್ಳು ಹೇಳಿರ್ಬೋದು, ಇಲ್ಲ ಕೊಡ್ತೀನಿ ಅಣ್ಣ, ಅದಕ್ಕೆ ಕೊಡ್ತೀನಿ, ನಾಳೆ ಕೊಡ್ತೀನಿ ಅಂತ ಹೇಳಿರ್ಬೋದು, ಇಲ್ಲ ನಾಳೆ ಕೊಡೋಕ್ಕೂ ಕೂಡ ಕೇಳೋಲ್ಲ ಕೆಲವು ವ್ಯಕ್ತಿಗಳು. ಏನ್ ಮಾಡ್ತಾರೋ ಮಾಡ್ಕೊಳ್ಳಿ, ನೋಡೇ ಬಿಡೋಣ. ಈ ನಿರ್ಧಾರಕ್ಕೆ ಬಂದ್ಬಿಡಿ ಮಕ್ಕಳೇ. ತೀರಾ ನಿರಾಸೆಗೊಳಗಾಗ್ಬೇಡಿ. ಒಳಗಾದ್ರೆ ಹೀಗೆ ತೀರಾ ಮೌನಕ್ಕೆ ಜಾರಬೇಡಿ. ಅದಕ್ಕೆ ಭಗವಂತನ ಹತ್ರ ಕಣ್ಣೀರು ಹಾಕೊಂಡು ಮಾತಾಡಿ ಅಲ್ಲಿ ಕುಳಿತುಕೊಳ್ಳಿ, ಅಲ್ಲೊಂದು ಪ್ರಾರ್ಥನೆ ಮಾಡಿ, ಅಲ್ಲೊಂದು ಭಗವದ್ಗೀತೆ ಓದಿ, ಅಲ್ಲೊಂದು ಗುರುಚರಿತ್ರೆ ಓದಿ, ಅಲ್ಲೊಂದು ನಮಾಜ್ ಮಾಡ್ಕೊಳ್ಳಿ, ಅಲ್ಲೊಂದು ನಿಮ್ಮ ಬೈಬಲ್ ಇಟ್ಕೊಂಡು ಪ್ರಾರ್ಥನೆ ಮಾಡಿ. ಏನೋ ಒಂದು ನಿಮ್ಮ ಧರ್ಮಕ್ಕೆ ಸಂಬಂಧಪಟ್ಟಂಥದ್ದು
ನಿಮ್ಮ ತಂದೆ ತಾಯಿಯನ್ನು ನೆನೆಸ್ಕೊಳ್ಳಿ. ಅವ್ರು ಪಟ್ಟ ಕಷ್ಟದಷ್ಟು ನಾವು 5% ಪಟ್ಟಿಲ್ಲ. ನೆನ್ಪಿಟ್ಕೊಳ್ಳಿ, ನನ್ನ ತಂದೆ ತಾಯಿ ಪಟ್ಟ ಕಷ್ಟದಲ್ಲಿ ನಾನು 5% ಇಲ್ಲಿಲ್ಲ. ಹಾಗೆ ನಮ್ಮ ತಾಯಿ ಹೇಳ್ತಿರ್ತಿದ್ರು, ನಮ್ಮ ತಂದೆ ಪಟ್ಟ ಕಷ್ಟದಲ್ಲಿ ನಾನು 5 ಭಾಗ ಇಲ್ಲ ಕಣೋ ಅಂತ. ಹೌದು, ಯಾರ್ದೋ ಮನೇಲಿ ಬೆಳೆದವನು ನಮ್ಮ ತಾತ. ಒಂದು ಸೇರು ರಾಗಿಗೆ ಮಾರ್ಬಿಟ್ಟಿರೋದು ಅವ್ರ ತಾಯಿ. ಇದು ಅಂತ ಬದುಕು ಯಾರ್ದೋ ಮನೆಯಲ್ಲಿ ಊಳಿಗ, ಜೀತದಾಳು 1900 ಆ ಸಮಯದ ವ್ಯಕ್ತಿ. ನೆನಪಿಟ್ಕೊಳ್ಳಿ, 1900ದ ವ್ಯಕ್ತಿ. ಇವತ್ತಿದ್ದರೆ ಒಂದು 120 ವರ್ಷ. 1910ರ ವ್ಯಕ್ತಿ ಅದು. ಅವರೇ ಸಾಯೋ ಬಗ್ಗೆ ಯೋಚನೆ ಮಾಡಲಿಲ್ಲ. ನಾವ್ಯಾಕ್ರಿ? ಅವರೇ ಹತ್ಯೆ ಮಾಡೋಕ್ಕೂ ಯೋಚನೆ ಮಾಡಲಿಲ್ಲ. ನಮ್ಮನ್ನ ತಾಕಿದ್ರು ಕೂಡ ಹೋಗ ಬದುಕೋ, ಹೋಗ, ನಂಗೆ ಬೇಡ ನಿನ್ ಸವಾಸ ಅಂತ ಅಲ್ಲಿಂದ ಎದ್ದು ಬಂದವರು. ಇಷ್ಟು ಮಾಡ್ಕೊಳ್ಳಿ ಮಕ್ಕಳೇ. ವೃಶ್ಚಿಕಂ ಚೆನ್ನಾಗಿದೆ. ವ್ಯವಹಾರ, ಕುಟುಂಬ, ಕೆಲಸ, ಕಾರ್ಯ ಅಂದುಕೊಂಡಂಥದ್ದೆಲ್ಲ ಅದ್ಭುತವಾಗಿ. ಯಾಕಂದ್ರೆ ಭಾಗ್ಯಾಧಿಪತಿ ವಿಕ್ರಮ ಸ್ಥಾನದಲ್ಲಿದ್ದು ಭಾಗ್ಯಸ್ಥಾನವನ್ನೇ ನೋಡ್ತಿದ್ದಾನೆ. ಬಂಗಾರ, ಬೆಳ್ಳಿ, ಆಭರಣ, ಅಲಂಕಾರ, ಈ ತರದ ವೃತ್ತಿ, ಉದ್ಯೋಗ, ಅದ್ಭುತ ಪ್ರಗತಿ. ಧನುಸು ರಾಶಿ ಸ್ವಲ್ಪ ಮನಸ್ಸು ಗಲಿಬಿಲಿಯೇ, ಏನೋ ವಿಚ್ಚಿನ, ಹತ್ತಿರದವರು, ನಿರಾಸೆಯೋ, ಆಸೆಯೋ, ದುಃಖವೋ ನಮ್ಮನ್ನು ಸದಾ ಹಿಮ್ಮೆಟ್ಟಿಸ್ಕೊಂಡು ಬರುತ್ತೆ ಮಕ್ಕಳು. ನಮ್ಮ ಹಿಂದ್ಗಡೆ ಒಂದು ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ಸಿಕ್ಕಾಬಟ್ಟೆ ಕಮಿಟ್ಮೆಂಟ್ಗೆ ಒಳಗಾಗ್ಬಿಟ್ಟಿದ್ದಾರೆ. ಎಲ್ಲೆ ಮೀರಿದ ಮನೆ, ಎಲ್ಲೆ ಮೀರಿದ ಕಾರು, ಎಲ್ಲೆ ಮೀರಿದ ಇನ್ನೊಂದು ಅಂತ ಇಟ್ಕೊಬಿಟ್ಟಿದ್ದಾವೆ. ನಾವು ಇರುವುದರಲ್ಲಿ ಒಪ್ಪಲ್ಲ. ಆಮೇಲೆ ನಮ್ಮ ಮಗಳು ಮೊನ್ನೆ ಒಂದು ತಾಯಿ ಬಿಕ್ಕಿ ನಾನು ಹೇಳಿದೆ, ಗೋಡೆ ಮೇಲಿನ ಫೋಟೋ ಆಗ್ಬೇಕಾ ನನ್ನ ಮಗು? ಇಲ್ಲ ಗುರುಗಳೇ, ಚಿಕ್ಕವನ್ ಪ್ರೀತಿಸ್ಬಿಟ್ಟಿದ್ದಾಳೆ ಗುರುಗಳೇ. ಸರಿ, ತೋರಿಸ್ದೆ. ಇಲ್ಲಿ ನೋಡಿ, ನಾನು ಬರ್ದಿಲ್ಲಮ್ಮ, ನನ್ನ ವಾಗ್ದೇವಿ ಬರ್ಸಿರೋದು. ಇಲ್ಲಿ ಏನ್ ಬರ್ದಿದೆ ನೋಡು, ಅವಳಿಗಿಂತ ಚಿಕ್ಕವನನ್ನು ಮದುವೆಯಾಗುತ್ತಾಳೆ, ಇಷ್ಟಪಟ್ಟಿದ್ದು ಆಗುತ್ತಾಳೆ, ಅದೇ ಆಗುತ್ತದೆ ಅಂತ ಬರ್ದಿದ್ದಾನೆ. ಸುಮ್ಮನೆ ಆಗ್ಬಿಟ್ರು. ಇಬ್ರು ಬಿಕ್ಕಿ ಅಳ್ತಿದ್ದಾರೆ. ಹೇಳಿ ನಿಮ್ ಕತೆ ಅಂದೆ. ಹಿಂಗಾಗ್ಬಿಟ್ಟಿದೆ. ಇಲ್ಲಿದೆ ನೋಡಿ, ಬರೆದಿದ್ದೇನೆ. ಭಗವತಿ ಬರ್ಸಿದ್ದಮ್ಮ, ನಾನು ಬರ್ದಿದ್ದಲ್ಲ. ಆ ವಾಗ್ದೇವಿ ಬರ್ಸಿದ್ದು. ನಾನು ಬರ್ದಿದ್ದೇನೆ ಅಂದ್ರೆ ಅವತ್ತಿಗೆ ಅದು ಮುಗೀತು. ಅಮ್ಮ ಬರ್ಸಿರೋದು ನಿನ್ನ ಮಗಳ ಹಣೆ ಬರದಲ್ಲಿ ಇದೆ. ಚಿಕ್ಕ ಹುಡುಗ ಬರ್ಬೇಕು, ಒಂದು 6 ತಿಂಗಳು, 1 ವರ್ಷ. ಇಟ್ಸ್ ಓಕೆ, ಲೆಟಸ್. ಇನ್ನು ಚಿಕ್ಕ ಮಗು, ಆಡ್ಲಿ, ಓದ್ಲಿ, ಇನ್ನು ಕೆಲಸ ಮಾಡ್ತಿದ್ದಾಳೆ, ಮಾಡ್ಲಿ, ಸಮಯ ತಗೊಳ್ಳೋಣ ಅಂತೆ. ಅಂತ ಏನು ದುಡುಕೇನಿಲ್ಲ. ಗಾಬರಿ ಪಡಬೇಡಿ. ನಮ್ಮ ಮಗು ಜಾತಕದಲ್ಲಿ ಗುರು ನೀಚ ಇದೆ, ವಕ್ರ ಬೇರೆ ಇದೆ. ಬ್ರಾಹ್ಮಣೋತ್ತಮ ಬರಬೇಕು, ವೈದಿಕ ಕುಟುಂಬದ ಹುಡುಗ ಬರ್ಬೇಕಂದ್ರೆ ವೈದಿಕ ಹುಡುಗನೇ. ಸುಮ್ಮನಿರಿ, ಏನೂ ಆಗೋಲ್ಲ. ಅಂತ ಒಂದು ಆ ಸಮಯ ತಳ್ಳಿಬಿಡಿ ಮಕ್ಕಳೇ. ಆ ಸಮಯ ಗಾಬರಿಗೆ ಒಳಗಾಗ್ಬಿಡಿ. ನಮ್ಮ ಮಕ್ಕಳೇನೋ ಮಾಡಿಬಿಟ್ಟಿದ್ದಾರೆ, ಆಗೋಗಿದೆ. ಏನೋ ದುಡುಕ್ಬಿಟ್ಟಿದ್ರೆ ಆಗೋಗ್ಬಿಟ್ಟಿದೆ. ಒಂದು ಅರ್ಧ ಗಂಟೆ, ಆಮೇಲೆ ಅರ್ಧ ದಿನ, ಆಮೇಲೆ 6 ದಿನ, ಆಮೇಲೆ 6 ವಾರ, ಆಮೇಲೆ 6 ತಿಂಗಳು. ಹಿಂಗೆ ತಳ್ಳಿ ಆ ಕ್ಷಣಕ್ಕೆ ನಮಗೆ ಆ ಸಮಸ್ಯೆ ದೊಡ್ಡದಾಗಿ ಕಾಣಿಸುತ್ತೆ. ಆ ದುಃಖ ನೋಡಿ, ಮಾತಾಡ್ತಾ ನನ್ನ ದುಃಖ ಮರ್ತೇ ಬಿಟ್ಟೆ. ಆ ಸಮಯಕ್ಕೆ, ಆ ಕ್ಷಣಕ್ಕೆ ನಮ್ಮನ್ನು ಉಕ್ಕಿಸುತ್ತೆ, ಗಾಬರಿ ಪಡಿಸುತ್ತೆ, ಇನ್ನೇನೋ ಆಗುತ್ತೆ ಅಂತ. ಏನೂ ಆಗೋಲ್ಲ. ಇವತ್ತು ನೀವು ಆದಷ್ಟು ಎಷ್ಟು ಶಾಂತ ಚಿತ್ತದಿಂದ ಇರ್ತೀರೋ ಅಷ್ಟು ನೆಮ್ಮದಿ. ಧನಸ್ಸು. ಮಕರ ರಾಶಿ ತುಂಬಾ ಚೆನ್ನಾಗಿದೆ. ಆರೋಗ್ಯ ಚೇತರಿಕೆ, ಮನಸ್ಸು ಚೇತರಿಕೆ, ಉದ್ಯೋಗ, ವ್ಯವಹಾರ, ಕುಟುಂಬ, ಓಡಾಟ, ಸುತ್ತಾಟ, ಸಂಗಾತಿ, ಸ್ನೇಹಿತರು, ಆತ್ಮೀಯರು, ಎಲ್ಲರ ಸಹಕಾರ. ಸ್ವಲ್ಪ ಹೆಂಡತಿ ಇಲ್ಲ ಗಂಡ ಅಲ್ಲೊಂದು ಸಣ್ಣ ವಿಚಾರದಲ್ಲಿ ಒಂದು ಸಣ್ಣ ಎಳೆದಾಟ ಆಗತಕ್ಕಂಥದ್ದು ಆಗಬಹುದು. ಕೇಶವಾರ್ಪಣ ಮಸ್ತು ಅಂತ ಅಂದ್ಕೊಳ್ಳಿ. ಆಯ್ತಮ್ಮ ನೀನೇ ದೊಡ್ಡವಳು, ಆಯ್ತಪ್ಪ ನೀನೇ ದೊಡ್ಡವನು, ಹಿಂಗೆ ಅಂದ್ಕೊಳ್ಳಿ ಅಷ್ಟೇ. ಅರೆ, ನಮ್ಮ ಸಂಗಾತಿ ಹತ್ರ ಸೋತಿಲ್ಲ. ಜೀವನದ ಪಾಲು ಲೈಫ್ ಲಾಂಗ್ ನಮಗೋಸ್ಕರ ಇದ್ದು ದುಡಿದು ನಮಗೋಸ್ಕರ ಅವನ ತನು, ಮನ, ಧನ, ಬೆವರು, ಅವಮಾನ, ಅಪಮಾನ, ಸನ್ಮಾನ ಎಲ್ಲ ನಮಗೋಸ್ಕರನೇ ಅವನು ತರೋದು. ಆಕೆನೂ ಅಷ್ಟೆ, ನಮಗೋಸ್ಕರ ನಮ್ಮನ್ನ ಅಪ್ಪ ಮಾಡಿದ್ದಾಳೆ. ಲೋಕಕ್ಕೆ ನಮ್ಮನ್ನ ಅಪ್ಪಾಜಿ ಅಂತ ಪರಿಚಯ ಮಾಡಿಸಿದಾಳೆ, ಯಜಮಾನ ಅಂತ ಪರಿಚಯಿಸಿದಾಳೆ. ಮಾತ್ರಿ ಇಲ್ವೇನ್ರಿ, ಇರ್ಲಿ ಬಿಡ್ರಿ, ನನ್ನ ಜೀವನ ರೀ. ನಿಮ್ಮ ಫ್ರೆಂಡು ಅನ್ಕೊಳ್ರಿ. ನಿಮ್ಮ ಫ್ರೆಂಡ್ ಏನಾದ್ರು ಹೋಗಲ್ಲೋ ಅಂದ್ಬಿಟ್ರೆ ಬೇಜಾರಾ? ಏನೋ ಕೋಪದಲ್ಲಿ ಒಂದು ಮಾತು ಅಂತಾನೆ, ಮರ್ತು ಬಿಟ್ಟಿದ್ದಾನೆ. ಬರ್ಡೇ ವಿಶ್ ಮರ್ತು ಬಿಟ್ಟಿದ್ದಾನೆ, ಆನಿವರ್ಸರಿ ವಿಶ್ ಮರ್ತು ಬಿಟ್ಟಿದ್ದಾನೆ. ಇಟ್ಸ್ ಓಕೆ, ಇಟ್ಸ್ ಓಕೆ. ಹೀಗೆ ಅನ್ಕೊಳ್ಳಿ. ನೋಡಿ ಆ ಆನಂದ. ನಿಮ್ಮ ಸಂಗಾತಿಯನ್ನ ಫ್ರೆಂಡ್ ತರ ನೋಡ್ಕೊಳ್ತಾ ಬನ್ನಿ. ನೋಡಿ ಅಲ್ಲೊಂದು ಜಗಳ, ಮುನಿಸು ಎಲ್ಲ ದೂರ ಆಗ್ಬಿಡುತ್ತೆ. ಇವತ್ತು ಅದು ಮಾಡ್ಕೊಳ್ಳಿ, ಗೆಲುವು ನಿಮ್ಮದು. ಕುಂಭರಾಶಿ
ವಿಪರೀತ ರಾಜಯೋಗಂ. ಚಂದ್ರ 12ನೇ ಮನೆ. ವಿಪರೀತ ರಾಜಯೋಗ ಅಂದ್ರೆ ಆಗದ ಕೆಲಸ ಆಗುತ್ತೆ, ಆಗೋ ಕೆಲಸಕ್ಕೆ ವಿಳಂಬ ಆಗುತ್ತೆ. ಈ ತರದ ಎಳೆದಾಟಗಳು ನೋಡ್ಕೊಂಡು ಮಾಡಿ. ನೀವು ಅಷ್ಟೇ ತುಂಬಾ ದುಡುಕಿನ ವ್ಯವಹಾರ, ದುಡುಕಿನ ವ್ಯಾಪಾರ, ಗೊತ್ತಿಲ್ಲದ ವ್ಯಾಪಾರ, ಗೊತ್ತಿಲ್ಲದ ವ್ಯವಹಾರ. ಯಾಕಂದ್ರೆ ಬುಧ ಬೇರೆ 7ನೇ ಮನೇಲಿ ಕುಳಿತಿದ್ದಾನೆ. ಅವನು ಬಾರೋ, ಹತ್ತಿರಕ್ಕೆ ಬಾರೋ, ಈ ಥರದ್ದು ಏನಾದರೂ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದು ಮಾಡ್ತಾನೆ. ನಾನು ಬರಲ್ಲಪ್ಪ, ನನ್ನ ಲಿಮಿಟ್ ಇಷ್ಟೇ, ನನ್ನ ಜೇಬಲ್ಲಿ 10 ರೂಪಾಯಿ ಇದೆ, ಮ್ಯಾಕ್ಸಿಮಮ್ ಇನ್ನೊಂದು 2 ರೂಪಾಯಿ ರಿಸ್ಕ್ ತಗೋಬಲ್ಲೆ, 12 ರೂಪಾಯಿ ಇಷ್ಟೇ ನನ್ನ ಬದುಕಿಗೆ. ಇವತ್ತು ಆ ಥರ ಅಂದ್ಕೊಂಡು ಹೋಗಿ ಅದ್ಭುತವಾಗಿ ಬದುಕು ಕಟ್ತೀರಿ. ಮೀನ ರಾಶಿ ಬ್ಯೂಟಿಫುಲ್. ಅಂದುಕೊಂಡಂತ ಕೆಲಸ ಕಾರ್ಯ ವ್ಯವಸ್ಥಿತವಾಗಿ ನಡೆಯತಕ್ಕಂಥ ಅದ್ಭುತವಾದಂಥ ಒಂದು ದಿನ. ಚೆನ್ನಾಗಿದೆ. ಅದರಲ್ಲೂ ಕಲಾ ಮಾಧ್ಯಮ, ಹೂವು, ಹಣ್ಣು, ತರಕಾರಿ, ಸೊಪ್ಪು, ಹೈನುಗಾರಿಕೆ, ತುಪ್ಪ, ಹಾಲು, ಬೆಣ್ಣೆ, ಮೊಸರು, ಇದಕ್ಕೆ ಸಂಬಂಧಪಟ್ಟಂಥ ವೃತ್ತಿ, ಹೋಟೆಲ್ ಇಂಡಸ್ಟ್ರಿ, ಅಲಂಕಾರ, ಬಂಗಾರ, ಬೆಳ್ಳಿ, ಲಕ್ಸುರಿ, ದೊಡ್ಡ ದೊಡ್ಡ ಪ್ರಾಡಕ್ಟ್ಗಳು, ಆಂಟಿಕ್ ವಸ್ತುಗಳು, ಈ ಥರದ ವೃತ್ತಿ, ಉದ್ಯೋಗ, ವ್ಯವಹಾರ ಮಾಡ್ತಿರೋರಿಗೆ ತುಂಬ ಅನುಕೂಲ. ಆತ್ಮೀಯರನ್ನು ಭೇಟಿ ಆಗ್ತೀರಾ, ತುಂಬ ಹತ್ತಿರದವರನ್ನು ಭೇಟಿ ಆಗ್ತೀರಾ. ಅಂಥದ್ದೊಂದು ವಿಸ್ಮಯತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.